ದೇವಾ ಏ ದೇವಾ ಏ ಶಂಭವೇ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಷ್ಟ ಜಂಬೋಪಲಶಾರ ಭಕ್ಷಿತಂ ಉಮಾಶುತಾಂ ಶೋತ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಳಿಗೆ ಗೋಪುರ. ಮಜ ಭಾರತ ಮಜ ಭಾರತ. 2017 ಯುಗಾದಿ ಮರೆಯಲಾಗದ ಮಹಾಯುಗಾದಿಯಾಗಿದೆ. ಸೂಪರ್ ಆದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ KVSS ಕಲಾ ಬಳಗ. ಈ ಒಂದು ತಂಡಕ್ಕೆ ಜೋರಾಗಿ ಚಪ್ಪಾಳೆ. ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದೇ ಖುಷಿಯಲ್ಲಿ ನಮ್ಮ ಜಡ್ಜಸ್ ಮಜಾ ಭಾರತದ ಗ್ರಾಮ ದೇವತೆ ಶ್ರುತಿ ಮೇಡಮ್ ಅವ್ರಿಗೂ ವೆಲ್ಕಮ್ ಹೇಳ್ತಾ ಇದೀವಿ. ಸ್ವಾಗತ ಸುಸ್ವಾಗತ. ಹಾಗೆ ಹತ್ತೂರು ಒಡೆಯ ಕಾಮಿಡಿ ಯಜಮಾನಪ್ಪ ನಮ್ಮ ನಾರಾಯಣಪ್ಪನವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ನಾರಾಯಣ್ ಸರ್, ನಿಮ್ಗೂ ಕೂಡ ಶೋಗೆ ವೆಲ್ಕಮ್. ಹೊಸ ಶೈಲಿಯಲ್ಲಿ ಹೊಸದಾಗಿ ಈ ಒಂದು ಯುಗಾದಿ ಸಂಭ್ರಮನ ನಾವಿಲ್ಲಿ ವಿಚಿತ್ರವಾಗಿ ಅಂತ ಹೇಳಲ್ಲ, ತುಂಬಾ ವಿಶಿಷ್ಟವಾಗಿ ಆಚರಿಸಿದ್ವಿ. ಹೇಗನ್ನಿಸ್ತಾ ಇದೆ ನಿಮಗೆ? ಸೂಪರ್ಬ್ ಆಗಿತ್ತು. ಸಾಮಾನ್ಯವಾಗಿ ನಾವು ಯಾವುದೇ ಜಾತ್ರೆಗಳಿಗೆ ಹಬ್ಬಗಳಲ್ಲಿ ನೋಡಿರ್ತೀವಿ, ಆದರೆ ಆ ಗಲಾಟೆಯಲ್ಲಿ ಇದರ ಅರಿವು, ಇದರ ವಿಶೇಷತೆ ಅಷ್ಟು ನಮಗೆ ಗೊತ್ತಾಗಿರಲಿಲ್ಲ. ನಿಮ್ಮನ್ನೆಲ್ಲರನ್ನೂ ಈ ವೇದಿಕೆಯಲ್ಲಿ ನೋಡಿ ನಿಜಕ್ಕೂ ನನ್ನ ಜೀವನ ಪಾವನ ಆಯಿತು ಅಂತ ನನಗನ್ಸುತ್ತೆ. ಅಷ್ಟು ಸಂತೋಷ ಆಯಿತು ನಿಮ್ಮನ್ನು ನೋಡಿ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನಿಮ್ಮನ್ನ ಈ ವೇದಿಕೆ ಮೇಲೆ ನೋಡೋದಕ್ಕೆ. ಅಷ್ಟೇ ಹೇಳಕ್ ಸಾಧ್ಯ, ಇನ್ನೇನು ಹೇಳಾರೆ. ನಾರಾಯಣ್ ಸರ್, ಹೇಗೆ ಅನಿಸ್ತು ಸರ್? ನಮ್ಮ ಸಂಸ್ಕೃತಿಯ ಪ್ರತೀಕ ಇದು. ನಮ್ಮ ಜನಪದ ಕಲೆಗಳು ನಮ್ಮ ರಾಜ್ಯದ ಆಸ್ತಿ ಅಂತಾನೆ ಹೇಳಬೇಕು. ಆಮೇಲೆ ವಿಶೇಷ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಈ ತಂಡ ರಾಷ್ಟ್ರೀಯ ಪುರಸ್ಕಾರಗಳನ್ನೆಲ್ಲ ಪಡ್ಕೊಂಡಿದೆ. ಅದೇ ನಮಗೆ ದೊಡ್ಡ ಹೆಮ್ಮೆ. ನಮ್ಗದು ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾಗೂ ನೋಡ್ತಾ ಇರುವಂತಹ ಸಮಸ್ತ ಕನ್ನಡಿಗರಿಗೂ, ಅಖಂಡ ಕರ್ನಾಟಕದ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂಜನ್, ಎಸ್ ನಾರಾಯಣ್ ಅವರ ನೋಡ್ಲೇಬೇಕಾದಂತಹ ಮತ್ತೊಂದು ಮಹಾನ್ ಚಿತ್ರ ಈಗ ತೆರೆ ಮೇಲೆ ಬರ್ತಾ ಇದೆ. ಖಂಡಿತವಾಗ್ಲೂ ಬರ್ತಾ ಇದೆ. ಅದು ಯಾವ್ದು ಗೊತ್ತಾ? ಮನಸ್ಸು ಮಲ್ಲಿಗೆ ಅಂತ ಹೇಳಿ. ಸೊ ಇವತ್ತು ಇಡೀ ಮಜಾ ಭಾರತದಲ್ಲಿ ಮಲ್ಲಿಗೆಯ ಪರಿಮಳ ಬೀರ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಲ್ಲಿಗೆ ಮಾಲೀಕ ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡೋಣ ಅವ್ರನ್ನ. ಎಕ್ಸಾಕ್ಟ್ಲಿ, ಸಖತ್ತಾಗಿ ಹೇಳಿದೆ. ನಮ್ಮ ತಿರುಪತಿಗೆ ಹೋದ್ರೆ ನಮೋ ವೆಂಕಟೇಶ ಅಂತ ಹೇಳ್ತೀವಿ. ಕನ್ನಡ ಚಿತ್ರರಂಗಕ್ಕೆ ಬಂದ್ರೆ ರಾಕ್ ಲೈನ್ ವೆಂಕಟೇಶ ಅಂತ ಹೇಳ್ತೀವಿ. ಎಸ್ ಅವರೇ ಮನಸ್ಸು ಮಲ್ಲಿಗೆಯ ನಿರ್ಮಾಪಕ, ಮಲ್ಲಿಗೆ ಮನಸ್ಸಿನ ಶ್ರೀ ರಾಕ್ ಲೈನ್ ವೆಂಕಟೇಶ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಮಜಾ ಭಾರತಕ್ಕೆ ರಾಕ್ ಲೈನ್ ವೆಂಕಟೇಶ್ ಅವರಿಗೆ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ವೆಂಕಟೇಶ್ ಸರ್, ಈ ಕಾಮಿಡಿ ಶೋ ಅಂದ ತಕ್ಷಣ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿಗೆ? ಕಾಮಿಡಿ ಶೋ ಅಂದ ತಕ್ಷಣನೇ ಎಲ್ಲರೂ ನಗಿಸ್ಬೇಕು, ಮತ್ತೆ
ನಾನು ನಗ್ತಾ ಈ ಕಾರ್ಯಕ್ರಮನ ನೋಡುವಂಥವ್ರು ಎಲ್ಲರೂ ನಗ್ತಾ ಹೊಟ್ಟೆ ಉಣ್ಣಾಗೋಷ್ಟು ನಗಿಸ್ಬೇಕು ಅನ್ನೋ ಒಂದೇ ಆಸೆ ನಾನು. ಸೂಪರ್ ಸರ್. ಬಟ್ ನಿಜವಲ್ಲ ನಂದು ಇನ್ನೊಂದು ಪ್ರಶ್ನೆ, ನೀವು ಹೇಳಿದ್ರೆ ನಾನೇ ಬಂದ್ಬಿಡ್ತಾ ಇದ್ದೆ ಸರ್. ಬಟ್ ನೀವು ನನ್ನ ನೋಡ್ಕೊಂಡು ಇಲ್ಲಿ ತನಕ ಅಲ್ಲ, ನೀವು ಬ್ಲ್ಯಾಂಕ್ ಚೆಕ್ ಕೊಟ್ಟರು ಇಸ್ಕೊತೀನಿ ಸರ್. ನಿಮ್ಮ ಪ್ರೊಡಕ್ಷನ್ ಕೆಲಸ ಮಾಡುವ ಅಂತ ಒಂದು ಆಸೆ. ಓಕೆ, ಬ್ಲ್ಯಾಂಕ್ ಚೆಕ್ ಅಂತ ನೀವು ಹೇಳಿದಕ್ಕೆ ನನಗೊಂದು ನೆನಪಾಯಿತು. ಹೇಳಿ ಸರ್. ಒಬ್ಬ ತುಂಬ ದೊಡ್ಡ ನಿರ್ಮಾಪಕರು ಚೆನ್ನೈಯಿಂದ ಒಂದು 12-13 ವರ್ಷಕ್ಕೆ ಮುಂಚೆ ಒಂದು ತಮಿಳ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನೀವೇ ನಾನು ಆ ಪಿಕ್ಚರ್ಗೆ ಹೀರೋ ಅಂತಂದರು. ನಾನು ತಮಿಳ್ ಪಿಕ್ಚರ್ ನಾನು ಹೀರೋ ಬ್ಯಾಡಿ ಸರ್, ಯಾಕೆ? ಇಲ್ಲ ನೀವೇ ಶೂಟ್ ಆಗೋದು, ಬನ್ನಿ ನೀವು ಅಂತೇಳಿ ಫೋಟೋ ಸೆಷನ್ ಮಾಡಿದ್ರು, ಎಲ್ಲ ಆಯಿತು. ಸೊ ತಿರುಪತಿಗೆ ಹೋದ್ವಿ, ಒಳ್ಳೆ ದರ್ಶನ ಆಯಿತು. ಆಚೆ ಬಂದ್ವಿ, ಉಂಡಿಯಲ್ಲಿ ಕಾಣಿಕೆಯಲ್ಲಿ ಹಾಕ್ಬಿಟ್ಟು ಆಚೆ ಬಂದ ತಕ್ಷಣ ಅವರು ನನ್ನ ಕೈಯಲ್ಲಿ ನಮಸ್ಕಾರ ಮಾಡಿ ಒಂದು ಅದೇನೋ ಗೊತ್ತಿಲ್ಲ ಒಂದು ಕವರ್ ಕೊಟ್ಟರು ನನ್ನ ಕೈಯಲ್ಲಿ. ನಾನು ಏನು ಅಂದೆ, ಇದು ನಿಮ್ಗೆ ಅಡ್ವಾನ್ಸ್ ಇಟ್ಕೊಳ್ಳಿ ಅಂದರು. ಸರಿ ಅಡ್ವಾನ್ಸ್ ಅಂದ್ಬಿಟ್ಟು ಕೊಟ್ಟರಲ್ಲ, ಕೈಯಲ್ಲಿ ಇಟ್ಕೊಂಡು ಅವ್ರು ಹಂಗೆ ಹೋದ್ರು. ನಾನು ಕೈ ಮುಗಿದು, ಭಗವಂತ ಈ ಅಪ್ಪ ನನ್ನ ಹೀರೋ ಹಾಕ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ, ದಯವಿಟ್ಟು ಈ ಅಪ್ಪನ್ನ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ತೊಗೊಂಡೋಗ್ಬಿಟ್ಟಿದ್ದೆ. ಅದೇನು ಕೊಟ್ಟರು ಹಂಗೆ ತೊಗೊಂಡೋಗಿ ಉಂಡಿಯಲ್ಲಿ ಹಾಕ್ಬಿಟ್ಟೆ. ಹಾಕಿ ಬಂದ್ವಿ, ರೂಮಿಗೆ ಬಂದಿದ್ದೆ. ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು. ಸರ್ ನಿಮ್ಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದೀನಿ, ನೀವು ಎಷ್ಟು ಬೇಕಾದ್ರೂ ಫಿಲ್ ಮಾಡ್ಕೊಳ್ಳಿ ಅಂದರು. ಅರ್ಥ ಆಗಿಲ್ಲ ಸರ್ ನನಗೆ ಅಂದೆ. ಅಲ್ಲ, ನಿಮಗೆ ಕವರಲ್ಲಿ ಕೊಟ್ಟಿದ್ದಲ್ಲ ಅದು ಬ್ಲ್ಯಾಂಕ್ ಚೆಕ್ಕು, ನೀವು ಎಷ್ಟು ಬೇಕಾದ್ರೂ ಫಿಲ್ ಮಾಡ್ಕೊಳ್ಳಿ ಅಂದರು. ನಾನು ಸರ್ ಏನು ಮಾತಾಡ್ತಾ ಇದ್ದೀರಾ ನೀವು ಅಂದೆ. ಎಷ್ಟು ಬೇಕಾದ್ರೂ ಫಿಲ್ ಮಾಡ್ಕೊಳ್ಳಿ ಅಂತ. ಸರ್ ನೀವು ಕೊಟ್ಟಿದ್ದ ಚೆಕ್ನ ನನಗೆ ಗೊತ್ತಿಲ್ಲ, ಅದೇನೋ ಕವರ್ ತೊಗೊಂಡೋಗ್ಬಿಟ್ಟು ಹಂಗೆ ಉಂಡಿಯಲ್ಲಿ ಹಾಕ್ಬಿಟ್ಟಲ್ಲ ನಾನು. ಯಪ್ಪ ಸರ್, ಉಂಡಿಯಲ್ಲಿ ಹಾಕಿದ್ನಲ್ಲ ಅಂದ ತಕ್ಷಣ ಅಯ್ಯೋ ಮನುಷ್ಯ ಕೂತಿದ್ದವ್ರು ಎತ್ಬಿಟ್ಟು, ಸರ್ ಬ್ಲ್ಯಾಂಕ್ ಚೆಕ್ ಹಾಕ್ಬಿಟ್ರೆ ಉಂಡಿಯಲ್ಲಿ ಅಂದರು. ನನಗೆ ಗೊತ್ತಿಲ್ಲ ಸರ್, ಹಾಕ್ಬಿಟ್ಟೆ. ಅಯ್ಯೋ ಈಗ ಹೆಂಗೆ ತಗೋಬೇಕು ನಾನು ಅದು, ಅಯ್ಯೋ ಇದು ಹೆಂಗೆ ಮಾಡಬೇಕು ಅಂತ ಒದ್ದಾಡ್ಬಿಟ್ರು ಅವರು. ಆಮೇಲೆ ಹೋಗಿ ಟೆಂಪಲ್ ಅಥಾರಿಟಿ ಅವ್ರ ಹತ್ರ ಮಾತಾಡಿ ಒಂದು ಲೆಟರ್ ಕೊಟ್ಟು, ಆಮೇಲೆ ಆ ಕವರ್ನ 2-3 ದಿನ ಆದಮೇಲೆ ಅವರು ಕೊರಿಯರ್ ಕಳಿಸಿದ್ರು. ಸೊ ಬ್ಲ್ಯಾಂಕ್ ಚೆಕ್ ವಿಷಯ ಮಾತಾಡಬೇಡಿ, ಈ ಥರ ಎಲ್ಲ ಆಗುತ್ತೆ. ಎಸ್ ನಾರಾಯಣ್ ಸರ್ ಜೊತೆ ಮತ್ತೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ, ಮನಸ್ಸು ಮಲ್ಲಿಗೆ ಅಂತ ಹೇಳಿ. ಈ ಸಿನಿಮಾ ಸ್ಪೆಷಾಲಿಟಿ ಏನು ಸರ್? ಮನಸ್ಸು ಮಲ್ಲಿಗೆ ಮರಾಠಿ ಚಿತ್ರದ ಹಿಸ್ಟ್ರಿಯಲ್ಲಿ ಇತಿಹಾಸನೇ ಒಂದು ಬ್ರೇಕ್ ಮಾಡಿದಂಥ ಒಂದು ಚಿತ್ರ, ಸಾಯ್ರಾಟ್ ಅನ್ನೋ ಒಂದು ಚಿತ್ರ. ಆ ಚಿತ್ರನ ನಾನು ಬಾಂಬೆಯಲ್ಲಿ ಯಾವುದೋ ಒಂದು ಬೇರೆ ಕೆಲಸಕ್ಕೆ ಹೋದಾಗ ಅಲ್ಲಿ ಈ ಚಿತ್ರ ನೋಡಿದೆ. ತುಂಬ ಚೆನ್ನಾಗಿದೆಯಲ್ಲ, ಈ ಥರ ಒಂದು ಚಿತ್ರ ಬಂದು ಎಷ್ಟೋ ವರ್ಷ ಆಗಿದೆ ನಮ್ಮಲ್ಲಿ. ಸೊ ನಾನು ಈ ಚಿತ್ರನ ನಿರ್ಮಾಣ ಮಾಡೋಣ ಅಂತ, ಸರಿ ಓಕೆ ಅಂತೇಳಿ ಈ ಚಿತ್ರನ ಪ್ರಾರಂಭಿಸ್ತವಂಥ ಒಂದು ಶುರು ಮಾಡಿದ್ವಿ. ಇದನ್ನು ಕರೆಕ್ಟಾಗಿ ನಿರ್ದೇಶನ ಮಾಡೋವಂಥವ್ರು ಯಾರು? ಎಸ್ ನಾರಾಯಣ್. ನನಗೆ ಮೈಂಡ್ ಬಂದಿದೆ ಎಸ್ ನಾರಾಯಣ್. ಸೊ ಎಸ್ ನಾರಾಯಣ್ ಅಂದ ತಕ್ಷಣ ನನಗೂ ಅವ್ರಿಗಿರೋ ಕೆಮಿಸ್ಟ್ರಿ ಯಾವ ಥರ ಅಂದರೆ, 3 ದಿನ ನಾನು ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಾಗ ಫಸ್ಟ್ ಕಾಪಿ ದಿನ ಸಿಗೋಣ ಸರ್ ಅಂತಾರೆ. ನಾನು ಒಂದಿನೂ ಸೆಟ್ಗೆ ಹೋಗೋದಿಲ್ಲ. ಎಲ್ಲ ಅವರೇ ಮಾಡ್ಕೋತಾರೆ. ಎಲ್ಲ ಥರದ ಜವಾಬ್ದಾರಿ, ಒಬ್ಬ ನಿರ್ಮಾಪಕಂದಾಗ್ಬೋದು, ನಿರ್ದೇಶಕಂದಾಗ್ಬೋದು, ಇಡೀ ಪ್ರೊಡಕ್ಷನಿನ ಎಲ್ಲ ಥರದ ಜವಾಬ್ದಾರಿ ಅವರ ಹೆಗಲ ಮೇಲೆ ಹೊತ್ಕೊಂಡು ಆ ಚಿತ್ರನ ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ ಜನಗಳ ಮನಸ್ಸನ್ನು ಗೆಲ್ಲೋದಕ್ಕೆ ಎಷ್ಟು ಚೆನ್ನಾಗಿ ಚಿತ್ರನ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಈ ಚಿತ್ರನ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ತುಂಬ ಸಂತೋಷ ಆಯಿತು ನನಗೆ. ಒಂದೇ ಬಾಕಿ ಜನಗಳಿಗೆ ಅರ್ಪಿಸ್ಬೇಕು, ಜನಗಳು ನೋಡಿ ಖುಷಿಪಟ್ಟು ನಮಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಸರ್, ಮತ್ತೊಂದು ಮಹಾನ್ ಚಿತ್ರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ನಿಮ್ಮೆಲ್ಲ ಮಾತುಗಳನ್ನ ಕೇಳಿದ ಮೇಲೆ ನನಗನ್ಸುತ್ತೆ ಪ್ರತಿಯೊಬ್ಬ ಸಾಧಕರು ಲೈಫಲ್ಲಿ ತುಂಬ ಪರದಾಡಿರ್ತಾರೆ. ಸೊ ನಿಮಗೂ ಒಂದು ಆ ಥರ ಯಾವೆಲ್ಲೋ ಕಷ್ಟಗಳು ಅದೆಲ್ಲ ಬಂದಿರುತ್ತೆ. ಸೊ ಈಗ ಇಲ್ಲಿ ನಮ್ಮ ಸೆಟ್ಟಲ್ಲಿ ಒಂದು ಸಮಸ್ಯೆ ಇದೆ, ಆದರೆ ಅದಕ್ಕೆ ಒಂದು ದೊಡ್ಡ ಪರಿಹಾರ ನನ್ನ ಹತ್ರ ಇದೆ. ಸೊ ತಗೊಬರ್ರಪ್ಪ, ಒಂದು ಪರಿಹಾರ ತಗೊಂಬಂಡ್ರು ಸರ್. ಇದಕ್ಕೋಸ್ಕರ ತುಂಬ ಒದ್ದಾಡ್ತಾ ಇದ್ರಿ ನೀವು. ಆ್ಯಕ್ಚುಲಿ ನಮ್ಮ ಸೆಟ್ಟಲ್ಲಿ ತುಂಬ ಇಲಿ, ಯಗಣ ಇದೆಲ್ಲ ಭಾಳ ಕಾಟ ಇದೆ ಸರ್. ದಯವಿಟ್ಟು ನಿಮ್ಗೇನಾದರೂ ಸಿಕ್ಕಿದ್ರೆ ಇಟ್ಕೊಂಬಿಡಿ ಸರ್. ಶೋ ಮುಗಿಯೋತ್ತು ಒಂದಾರು ಹಿಡಿದ್ಬಿಡಿ ಅಂತ. ಓಕೆ ಓಕೆ ಓಕೆ. ಈಗ ಸದ್ಯಕ್ಕೆ ಸರ್ ನಿಮ್ಮ ಆಸನ ಅಲ್ಲಿದೆ. ಸೊ ದಯವಿಟ್ಟು ಆಸೀನರಾಗಿ ಎಂಜಾಯ್ ಮಾಡಿ. ನಿರಂಜನೆ ಹೊಡೆಯೋಕ್ಕಾದ್ರೂ ಬೇಕಾಗತ್ತೆ ನಿಮ್ಗೆ? ಬೇಕಾಗುತ್ತಾ? ತಗೊಳ್ಳಿ ಇಟ್ಕೊಂಡಿರ್ತೀನಿ. ಸರ್. ದೊಣ್ಣೆನ ಏನ್ ಬೇಕಾದ್ರೂ ತಗೋಬೋದು. ಓಕೆ, ಥ್ಯಾಂಕ್ ಯು ಸರ್. ಇದು ಒಂದೇ ಇಟ್ಕೋತೀನಿ. ಓಕೆ ಸರ್. ಥ್ಯಾಂಕ್ ಯು. ಲವ್ ಅನ್ನೋದು ಒಂಥರ ಮುಗಿದೇ ಇರೋ ಎಕ್ಸಾಮು. ಲವ್ ಫೇಲ್ಯೂರ್ ಆಗಿರೋ ಒಬ್ಬ ಕುಡ್ಕ ಎಕ್ಸ್ ಲವರ್ನ ಹುಡುಕೊಂಡು ರಿಸೆಪ್ಷನ್ ಬಂದ್ರೆ ಏನಾಗುತ್ತೆ ಹೇಳೋ? ಹೌದಾ, ಇದರ ಕ್ಲಾಸ್ಮೇಟ್ ಆಗಿರ್ತಾನೆ ಅವಳು. ಪ್ಲೀಸ್ ವೆಲ್ಕಮ್ ಗಿರ್ರಿ ಕಲಾಕಾರ್ಸ್. ಅಯ್ಯೋ ಗಿರ್ರಿ ಕಲು, ಅದು ಕಿರಿ ಕಲಾಕಾರ್ಸ್. Thank you so much.
ಪ್ರೀತಿಯ ಪರಿವಾಳ ಕೆಟ್ಟಲ್ಲಪ್ಪ ಕೆಲ್ಸ. ಹಾರಿ ಹೋತೋ ಗೆಳೆಯ, ಇವ್ನ್ ಮತ್ತೆ ಯಾಕೆ ಬಂದ? ಮನಸ್ಸಿಗೆ ತಳಮಳ ಮಾಡಿ ಹೋತೋ ಗೆಳೆಯ. ಮರೆಯಂದರ ಮರೆಯಲ್ಲೆಂಗೋ ಗೆಳೆಯ, ಮರೆಯಲ್ಲೆಂಗೋ ಗೆಳೆಯ, ಮರೆಯಲ್ಲೆಂಗೋ ಗೆಳೆಯ. ಊಟ ಮಾಡ್ಕೊಂಡು ಹೋಗ. ಊಟನಾ? ಹಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಯಾಕೋ ಇವತ್ ನನ್ ಮದ್ವೆ ಕಣ, ಬರ್ತಡೇ ಅಲ್ಲ. ಓ ರಿಯಲಿ ಎಕ್ಸ್ಟ್ರೀಮ್ಲಿ ಸಾರಿ ಗೆಳೆಯ. ಎನಿವೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಓಕೆ ಓಕೆ, ಜೋಡಿ ಏನೋ ಸೂಪರ್ ಆಗಿದೆ. ಎಸ್ ನಾಯ್ಡು ಸರ್, ನನಗೆ ಈ ಜೋಡಿ ನೋಡಿದ್ರೆ ಏನು ಅನ್ಸುತ್ತೆ ಗೊತ್ತಾ? ಕ್ಯಾಕ್ರಿ ತುಬುಕ್ ಅಂತ ಉಗಿಬೇಕು ಅನ್ಸುತ್ತೆ, ಎದೆ ಒಗಿಬೇಕು ಅನ್ಸುತ್ತೆ. ಯಾಕೆ ಅಂತ ಕೇಳಿ, ಯಾಕೆ ಅಂದ್ರೆ ನಾ ಕುಡ್ದಿದ್ದೀನಿ ಸಾರ್. ನಾ ಕುಡ್ದಾಗ ಏನ್ ಮಾಡ್ತೀನಿ ಏನ್ ಮಾತಾಡ್ತೀನಿ ಅಂತ ನಮಗೇನು ಗೊತ್ತಿರುತ್ತೆ? ಎಲ್ಲ ಪರಮಾತ್ಮನ ಲೀಲೆ. ಸುಂದರಪ್ಪ, ನೀ ಗಂಟೆ ಹೊಡಿಬೇಡ. ಎನಿವೇ ಗೆಳೆಯ, ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ. ಬರ್ತಡೇನೆ, ಊಟ ಮಾಡ್ಕೊಂಡು ಹೋಗಪ್ಪ. ಥ್ಯಾಂಕ್ ಯು ಗೆಳೆಯ. ಏನೋ ಇಲ್ಲೋಡ, ಯಾವುದೋ ಒಂದು ಹುಡುಗಿ ಏನ್ ಸಗತ್ತಾಗವಳೆ. ನೋಡ್ತಿದ್ರೆ ನನ್ನ ಹಳೆ ಲವರ್ ಸುಸು ತರನೇ ಇಲ್ವಾ? ಯಾಕೋ ಅವಳು ನನ್ ಮದ್ವೆ ಹಾಕ್ತಾರ ಹುಡುಗಿ ಕಣೋ. ಓ ಹೌದಲ್ವಾ? ನಿನ್ ಹುಡುಗಿ ಅಂತ ಯಾರಿಗೂ ಹೇಳಲ್ಲ. ಯಾರು ಗೆಳೆಯ? ಹಾ, ಒಂದ್ಸರಿ ತಪ್ಕೊಳ್ಳ. ಮೆಟ್ಟಲ್ ಹೊಡಿಲ್ಲ. ನಂಗೆ ಹೊಡಿತೀಯ? ನಿನ್ಗೆ ಹಂಗಾರೆ ನಾನು ಕೊಟ್ಬಿಡು ಹೋಗ್ತೀನಿ. ಏನನ್ನ? ನನ್ನ ಹುಡುಗಿ. ಬರೋ ತಪ್ಪುಗಳ ಮ್ಯಾಟ್ರ್ ಬಿಟ್ಟು ಬೇರೆ ಏನಾದ್ರೂ ಮಾತಾಡೋ. ತಪ್ಕೊಳ್ಳೋದು ಬೇಡವಾ? ಬೇಡ ಬೇಡವಾ? ಬೇಡ. ಸರಿ ಬಿಡು. ಹಾಗಾದ್ರೆ ನಿನ್ನ ಹುಡುಗಿ ಹತ್ರ ಮನಸ್ಸು ಬಿಚ್ಚಿ ಒಂದೆರಡು ಮಾತಾಡ್ಬೋದಾ? ಅಷ್ಟೇ ತಾನೆ, ಎರಡು ಯಾಕೆ, 200 ಬೇಕಾದ್ರೂ ಮಾತಾಡೋ. ಲೇ, ನೀನ್ ಎಷ್ಟು ಒಳ್ಳೆಯವನು, ನಿನ್ ಮನಸ್ಸು ಆತರ. ಥ್ಯಾಂಕ್ ಯು ಚಿನಾ. ಬಂಗಾರ, ನನ್ 3 ಅಡಿ ಒಡವೆ, ನಾನು 1 and only ಡಾರ್ಲಿಂಗ್, ಐ ಲವ್ ಯು. ಸೈಜ್ಗಳು ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಯಾಕೆ ಬಂದ್ಬಿಡು. ನಾನೆಲ್ಲ ಅಲ್ಲಿವರೆಗೂ ನಿನ್ನ ಹೆಂಡತಿ ಹತ್ರ ಲೈಟ್ ಆಫ್ ಮಾಡೋದು ಆನ್ ಮಾಡೋದು, ಆಫ್ ಮಾಡೋದು ಆನ್ ಮಾಡೋದು ಆಟ ಆಡ್ತಿರ್ತೀನ. ಲೇ, ಮಾತಾಡು ಅಂದ್ರೆ ಅಂತ ಮತ್ತೆ ನೋಡೋದು. ಇದು ಮದ್ವೆ ಮನೆ ಕಣೋ, ಅವಳು ನನ್ ಹೆಂಡತಿ ಕಣೋ. ಸ್ವಲ್ಪ ನೋಡ್ಕೊಂಡ್ ಮಾತಾಡೋ. ನೋಡ್ತಾ ಇರೋದಕ್ಕೆ ಇಂತ ಮಾತಾಡ್ತಿರೋದು. ಲೇ, ನೀ ಮಾತಾಡ್ತಿರೋ ತಪ್ಪು. ತಪ್ಪ ತಪ್ಪು ತಪ್ಪ ತಪ್ಪು. ರಿಯಲಿ ರಿಯಲಿ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲಪ್ಪ. ನಾನು ಶ್ರುತಿ ಮೇಡಮ್ನೇ ಕೇಳ್ತೀನಿ. ಯಾಕೇಳು? ಯಾಕಂದ್ರೆ ಅವರೇ ತಾನೇ ಜಡ್ಜು. ವೆರಿ ಗುಡ್. ನಮಸ್ತೆ ಶ್ರುತಿ ಮೇಡಮ್. ಲೇ, ಅದು ವಿದ್ಯೆ ಮೇಡಮ್ ಕಣೋ, ಶ್ರುತಿ ಮೇಡಮ್ ಅಲ್ಲಿದ್ದಾರೆ. ವಾ, ಈ ಕಡೆ ಜಂಪ್ ಆಗ್ಬಿಟ್ರ? ಓಕೆ ಮೇಡಮ್, ನೀವೇ ಹೇಳಿ ಮೇಡಮ್, ನಾ ಮಾಡ್ತಿರೋ ತಪ್ಪ ಹೇಳಿ ಮೇಡಮ್. ನಾ ಮಾಡ್ತಿರೋ ತಪ್ಪ ತಪ್ಪ? ಸರಿ ಬಿಡಿ. ಹಂಗಾದ್ರೆ ನಾ ಯಾಕೆ ಈ ತರ ತಪ್ಪು ಮಾಡಿದೆ ಅಂತ ಕೇಳಿ ಮೇಡಮ್. ಯಾಕೆ ಅಂದ್ರೆ ನಾ ಕುಡ್ದಿದ್ದೀನಿ ಮೇಡಮ್. ನಾ ಕುಡ್ದಾಗ ಏನ್ ಮಾಡ್ತೀನಿ ಏನ್ ಮಾತಾಡ್ತೀನಿ ಅಂತ ನಮ್ಗೇನ್ ಗೊತ್ತಿರುತ್ತೆ? ಎಲ್ಲ ಪರಮಾತ್ಮನ ಲೀಲೆ. ಸುಮ್ಮನಿರಪ್ಪ, ನೀ ಗಂಟೆ ಎಲ್ಲಾಡ್ಸ್ಬೇಡ. ಸುಸು ಸುಸು, ಯಾಕೆ ಡೈಲಾಗ್ ಮರ್ತಾ? ಮತ್ತೆ ಡವ್ ಶುರು ಮಾಡಿದ್ಲು, ಡವ್ ರಾಣಿ. ಲೇ ಲೇ ಲೇ, ಸುಮ್ನಿರಲೇ. ಯಾಕೆ, ಏನಾಯ್ತೆ? ನನಗೇನಾಯ್ತು? ಏನೂ ಆಗಿಲ್ಲ. ಮತ್ತೆ ಯಾಕೆ ಈ ತರ ಬಿದ್ದು ಉಚಿತ್ರ ಆಡ್ತಿದ್ಯಾ? ಮತ್ತೆ ಇನ್ನೇನ್ ಮಾಡ್ಲಿ? ಸ್ಕ್ರಿಪ್ಟ್ ರೈಟರ್ಗೆ ನನ್ನ ಮೇಲೆ ಅದೇನ್ ದ್ವೇಷನೋ ಏನೋ, ಎಲ್ಲಾ ಸ್ಕಿಟ್ಟಲು ಎರಡೇ ಡೈಲಾಗ್ ಕೊಡ್ತಾರೆ. ಅದು ಒಂದು ಸ್ಟೇಜ್ ಮೇಲೆ ಸುಮ್ಮನೆ ಸೆಟ್ಟು ಪ್ರಾಪರ್ಟಿ ತರ ನಿಂತ್ಕೊಂಡಿದ್ರೆ ನನ್ನ ದಮ್ಮಿ ಪೀಸು ಅಂತ ಜನ ಆಡ್ಕೊಳ್ಳೋದಿಲ್ವೇ? ಅದಕ್ಕೆ ನನ್ನ ತಲೆ ಕುಡಿದು ಟ್ಯಾಲೆಂಟ್ನ ತೋರಿಸ್ದೆ. ವಾ, ಡೈಲಾಗ್ ಮರ್ತಾ ಮೂರ್ಛೆ ಬೀಳೋದು, ಡೈಲಾಗ್ ಕೊಡ್ಲಿಲ್ಲ ಅಂತ ಗೊಳೋ ಅಂತ ಅಳೋದು, ಇವೆಲ್ಲ ನಿನ್ ಟಾಯ್ಲೆಟಾ? ಚಿನ್ನ ಕೂಲ್, ಚಿನ್ನ ಕೂಲ್. ಇಂಥ ಸಿಲ್ಲಿ ಬಿಲ್ಡಪ್ಗೆ ಗಣೆ ನೀನ್ ನಂಗೆ ಇಷ್ಟ ಆಗೋದು. ಐ ಲವ್ ಯು. ಏನೇ
ಕೊಟ್ಟಿರೋದೆಲ್ಲ ಕಿತ್ತು ಕಿತ್ತು ಹೋಗಿತಿದ್ಯಾ ಈಗೇನ್ ಮಾಡ್ತೀಯ ಇವನನ್ನ ಆಚೆ ಬಿಸಾಕೋ. ಯಾರನ್ನ ನಿನ್ನ ನಂಗೆ ಹೇಳ್ತಿದ್ಯಾ ನಿನ್ಗೆ ಕಣೋ. ಹಂಗಾರೆ ನಾನು ಕೊಟ್ಬಿಡು ಹೋಗ್ತೀನಿ. ನನಗ್ ಬರ್ತಾ ಇರೋ ಕೋಪಕ್ಕೀಗ ಕೋಪ ಬಂತಾ ಬಂತು ಬಂತು. ಹಂಗಾರೆ ನಾನು ಕೊಟ್ಬಿಡು ಹೋಗ್ತೀನಿ. ಅಯ್ಯೋ ಕರ್ಮವೇ. ಅಶೋರಿ ಇವತ್ ನಮ್ ಮದ್ವೆ ರಿಸೆಪ್ಷನ್ ರೀ. ಅದಕ್ಕೆ ಹೇಳ್ತಿರೋದು. ಉಂಗ್ರ ಬಿದ್ದೋಗಿತ್ತು ಹುಡುಕ್ತಿದ್ದೆ. ಚೆನ್ನಾಗಿ ಕವರ್ ಮಾಡಿದೆ. ಥ್ಯಾಂಕ್ ಯು ಎನಿವೆ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಹೋಗಿ ಅಣ್ಣ ನಿಂತು ಹೇಳಿ. ಆ ಕಡೆ ಅವನಲ್ಲ ಧರ್ಮ ನಮ್ಮ ಹುಡುಗ, ಈ ಕಡೆ ಅವನಲ್ಲ ಅವನ ಹೆಂಡತಿ ನಾನು ಹುಡುಗಿ. ಅಣ್ಣ ಬನ್ನಿ ಇಲ್ಲಿ ಪ್ಲೀಸ್, ಊಟ ಮಾಡ್ಕೊಂಡು ಹೋಗಿ. ಅದಕ್ಕೆ ಬಂದಿದ್ದೀನಿ. ಬೇವರ್ಸಿ ಲೇ 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 ಇವಳು ನನ್ನ ಹುಡುಗಿ ಅಂತ ಯಾರ ಹತ್ರನೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ ತಾನೇ. ಓ ಹೌದಲ್ವಾ, ಹೇಳ್ಬಾರ್ದಲ್ವಾ? ಹೇಳ್ಬಾರ್ದು. ಸರಿ ಬಿಡು, ಹೇಳಲ್ಲ. ಹ್ಮ್. ಹಂಗಾರೆ ನಾನು ಕೊಟ್ಟು ಬಿಡು, ಹೇಳಲ್ಲ. ಇವ್ರಿ ಸಮಾಧಾನ ಮಾಡ್ಕೊಳ್ರಿ. ನೋಡಿ ಯಾಕೆ ನಮ್ಮ ಯಜಮಾನ್ರಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಾ? ಅವ್ರ ಇಲ್ದೇ ಇದ್ದಾಗ ಬನ್ನಿ, ಅದೇನ್ ಸೆಟಲ್ ಮಾಡ್ಬೇಕು ಸೆಟಲ್ ಮಾಡಿ ಕಳಿಸ್ತೀನಿ. ಲೇ 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 ನಿನ್ ಬಾಯಿಗೆ ಮಣ್ಣಾಕ. ನೀನ್ ಅವನಿಗಿಂತ ಗಂಗೋರ ಕಣೆ. ಶೂರಿ ನಾನ್ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ಇನ್ಯಾವ ಅರ್ಥದಲ್ಲಿ? ಹೊರಕ್ಕೆ ತಗೊಂಡ್ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನಾನು ಇದ್ದಾಗ್ಲೇ ಬಾ ಅನ್ಬೋದಾಗಿತ್ತಾನೆ. ನಾನ್ ಇಲ್ದಿದಾಗ ಯಾಕೆ ಬಾ ಅಂದೆ? ನೀವ್ ಇಲ್ದೇ ಇದ್ದಾಗ ಅಲ್ಲ, ನೀವ್ ಇದ್ದಾಗ ಪೊರ್ಕೆ ತಗೊಂಡ್ ಬಾರ್ಸಿದ್ರೆ ಬೇಡ ಕಡೆ ಬಿಟ್ಬಿಡೆ ಅಂತ ಬಂದ್ ಬಿಡಿಸ್ಬಿಡ್ತಿರಲ್ಲ, ಅದಕ್ಕೆ. ಅಯ್ಯೋ 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 ಅಯ್ಯೋ, ಎಲ್ಲಿವರೆಗೂ ಯೋಚನೆ ಮಾಡಿದೀಯ ನನ್ನ ಬಂಗಾರ? ಇಂಥ ಸಿಲ್ಲಿ ಬಿಲ್ಡಪ್ಗೆ ಕಡೆ ನೀನ್ ನಂಗೆ ಇಷ್ಟ ಆಗೋದು. ಐ ಲವ್ ಯು. ಧರ್ಮ ಶೂ ಸರಿ ಮಾಡ್ಕೊತಿದ್ದೆ. ಇರ್ಲಿ ಇರ್ಲಿ ಇರ್ಲಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಮಗ. ಇವ್ನು ಇಲ್ಲೇ ಇದ್ದಾನೆ. ಯಾರೋ ನಿನ್ ಫ್ರೆಂಡ್ ಅಂತೆ. ಹೌದು ನನ್ನ ಫ್ರೆಂಡು. ಇವ್ನು ಲವರ್ ಅಂತೆ. ಇರ್ಲಿ ಬಾ. ಊರಲ್ಲೆಲ್ಲ ಡಂಗೂರ ಸಾರ್ಕೊಂಡ್ ಬರ್ತಿದ್ದಾನೆ ಇವನ್ನ ಲವರು ಅಂತ ಹುಡುಗಿಗ ಬಾಳ್ ಕೊಡ್ತಾ ಇದೆಯಲ್ಲೋ ನೀ ಗ್ರೇಟ್ ಕಣ. 1 ಸೆಕೆಂಡ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಬರ್ತೀನಿ ಕಣ. ಸರಿ. ತಮಗೂ ಕೂಡ. ಥ್ಯಾಂಕ್ಸ್ ಸರ್. ಬಾ ನೀ ಸೈಡಿ ಬಾ. ಇರ್ಲಿ, ನೀ ಪ್ರೀತಿಸಿರೋ ಹುಡುಗಿನ ನೀ ಬಿಟ್ಟು ಕೊಡ್ಬೇಕಂದ್ರೆ ನಿನ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಇರ್ಲಿ ಅಣ್ಣ ಬನ್ನಿ ಅಣ್ಣ ಇಲ್ಲಿ. ಹೇಳಪ್ಪ. ಊಟ ಮಾಡ್ಕೊಂಡು ಹೋಗಿ. ಊಟನ ಮಾಡ್ತೀನಿ. ಆಯ್ತಣ್ಣ. ಹೋಗ ಬೇವರ್ಸಿ. ಓ ಏನಾ ಇದು ಮದ್ವೆ ಮನೆ ಕಣ. ಎರಡು ಸ್ಮಶಾನದ ಬೀದಿ ಆ ಕಡೆ ಎಲ್ಲಿದೆ? ವಾಗ ಹೊರ ಮಗ. ಮಹಾಜನ್ಗಳೇ, ಇವತ್ತು ದೇಶದಲ್ಲಿ ಏನ್ ಬರಗಾಲ ಹೊಡಿತೈತೆ, ಇದನ್ನ ಬೇಗ ನಾನು ನಿವಾರಣೆ ಮಾಡ್ತೀನಿ ಮಹಾಜನ್ಗಳೇ. ಯಜಮಾನ್ರೆ ಇದು ರಿಸೆಪ್ಷನ್. ಲೇ ಏನ ಮಾತಾಡ್ತಿದ್ದ ಅವ್ರ ಹತ್ರ? ಅವ್ರು ಯಾರಂತ ಗೊತ್ತಾ? ಯಾರು? ನಮ್ಮ ಏರಿಯಾ MLA. ನಮ್ಮಿಬ್ರಿಗೂ ವಿಶ್ ಮಾಡಕ್ಕೆ ಅಂತ ಇಲ್ಲಿಗೆ ಬಂದಿರೋದು. ಅಯ್ಯಯ್ಯೋ, ಎಂತ ಘನಘೋರ ಅಪರಾಧ ಆಗೋಯ್ತು. ಚಿನ್ನ ನಾ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ನೋಡು. MLA ಶಂಕರಣ್ಣಂಗೆ ನಿಮ್ಮ MLA ಶಂಕರಣ್ಣಂಗೆ ಜೈ. ದಾನ ಶೂರ ಕಣ ಶಂಕರಣ್ಣಂಗೆ ಜೈ. ಬಡವರ ಬಂಧು ಶಂಕರಣ್ಣಂಗೆ ಜೈ. MLA ಶಂಕರಣ್ಣಂಗೆ ಜೈ. ಏನಣ್ಣ ನಾ ಆಗ್ಲಿಂದ ಒದರ್ತಾನೆ ಇದ್ದೀನಿ. ನಿಮ್ಮ ಚೆಲ ಏನ್ ಬಾಯಿಗೆ ತುಂಡು ಬದ್ನೇಕಾಯಿ ಇಟ್ಕೊಂಡವನ ಎಷ್ಟು ಸೈಲೆಂಟ್ ಆಗವನೆ. ನೀವೇನಣ್ಣ ನಾಗಲಿಂದ ಜೈಕಾರ ಆಗ್ತಿದ್ರು ವಜ್ರ ಮುನಿ ತರ ಲುಕ್ ಕೊಡ್ತಿದ್ದೀರಾ? ಇದು ನ್ಯಾಯನಾ? ಇದು ನೀತಿನಾ? ಲೇ 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 ನೀನ್ ಅವಾಗ್ಲಿಂದ ಶಂಕರನ್ಗೆ ಜೈ ಅಂದ್ರೆ ಅವ್ರು ಇನ್ನೇನೋ ಮಾಡ್ತಾರೆ. ಶಂಕರಣ್ಣ ಇವ್ರ ಆಪೋಸಿಟ್ ಕ್ಯಾಂಡಿಡೇಟು, ಇವ್ರ MLA ರಾಮಣ್ಣ ಕಣೋ. ಹೌದಾ? ಅಯ್ಯಯ್ಯೋ ಅಣ್ಣ, ನಾ ಯಾಕೆ ಹಂಗ್ ಮಾತಾಡಿದೆ ಅಂತ ಕೇಳಿ ಅಣ್ಣ. ಯಾಕೆ ಹಂಗ್ ಮಾತಾಡ್ದೆ? ಯಾಕೆಂದ್ರೆ ನಾ ಕುಡ್ದಿದ್ದೀನಣ್ಣ. ನಾ ಕುಡ್ದಾಗ ಏನ್ ಮಾತಾಡ್ತೀನಿ ಏನ್ ಮಾಡ್ತೀನಿ ಅಂತ ನಮಗೇನು ಗೊತ್ತಿರುತ್ತೆ? ಎಲ್ಲಾ ಪರಮಾತ್ಮನ ಲೀಲೆ. ಗಂಟೆ ತಗೊಂಡು ಅಲ್ಲಿ ಇಲ್ಲಲ್ಲ. ಹೌದಾ? ಧರ್ಮ ಎನಿವೇ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಇಲ್ಲಿ ಓಕೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಮ್ಮ. ಥ್ಯಾಂಕ್ ಯು ಸರ್. Okay. ಫೋಟೋ
ಓಕೆ ಓಕೆ ಓಕೆ. ಅಯ್ಯಯ್ಯೋ ಈ ಗದ್ದಲದಲ್ಲಿ ವಿಶ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀನಿ. ಸರ್ ಎಸ್, ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಜೋಡಿ ಸೂಪರ್ ಆಗಿದೆ ಸರ್. ಯಾಕೋ ಮದ್ವೆ ನಂದು ಕಣೋ. ಹೌದಲ್ವಾ, ಕುಡಿದ ನಿಷೇಧದಲ್ಲಿ ಏನು ಗೊತ್ತೇ ಆಗೋದಿಲ್ಲ. ಸರ್ ನಿಮ್ಮಂಥವ್ರು ನಮ್ಮಂಥವ್ರು ಮದ್ವೆಗೆ ಬರ್ತೀರಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್. ಇರ್ಲಿ ಅಮ್ಮ. ಚೆನ್ನಾಗಿ ಹೇಳಿದೆ. ಅವ್ರ ಬಾತ್ರೂಮ್ ಹೋಗೋದ್ ಬಿಟ್ರು ಮದ್ವೆ ಮನೆಗೆ ಸಾವಿನ ಮನೆಗೆ ಹೋಗೋದ್ ಮಾತ್ರ ಬಿಡೋದಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ 50% ಓಟ್ ಕವರ್ ಆಗೋದು ಸಾವಿನ ಮನೆಗೆ ಮದ್ವೆ ಮನೆಗೆ ಹೋದಾಗ್ಲೇ ಅಲ್ವಾಣ? ಸರ್ ನೀವು ಅವನ ವಿಷಯ ಬಿಟ್ಟಾಕಿ ಸರ್. ನೀವು ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಇರ್ಲಿ ಧರ್ಮ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಬರಲಾ? ಬರ್ತೀನಮ್ಮ. ಓಕೆ ಬರ್ರಿ. ಅಣ್ಣ ಏನಪ್ಪ ನೀವೇನಣ್ಣ ಹಿಂಗೆ ಹೊಂಟ್ಬಿಟ್ರಿ? ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಣ್ಣ ಊಟ ಮಾಡ್ತಾರೆ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಸುಮ್ಕರು. ಇಲ್ಲಣ್ಣ, ನೀವು ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಪ್ಪ ನನ್ಗೆ ತುಂಬಾ ಕೆಲಸ ಇದೆ, ಸುಮ್ಕರು. ಇಲ್ಲಣ್ಣ, ನೀವು ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮರೆಯ ಪರಿಸ್ಥಿತಿ ಅರ್ಥ ಮಾಡ್ಕೋ. ಇಲ್ಲಣ್ಣ, ನೀವು ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸರಿ, ಊಟ ಮಾಡ್ಲೇಬೇಕಾ? ಹೌದಣ್ಣ. ಒಂದ್ ಸ್ವಲ್ಪ ಮಾಡ್ತೀನಿ ನೀನ್ ಬಲವಂತಕ್ಕೋಸ್ಕರ. ಆಯ್ತು ಅಣ್ಣ. ಏನೋ ನೀವೇನಣ್ಣ ಒಳ್ಳೆ ಅನ್ನ ಕಾಣ್ದಿರೋ ಬರ್ಗೆಟ್ ನನ್ ಮಗಂತರ ಎರಡೇ ಮಾತಿಗೆ ಒಪ್ಕೊಂಡ್ಬಿಟ್ರಿ. ನೀವ್ ಇಂತ ಗತಿಗೆಟ್ ನನ್ ಮಗ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀನ್ ಊಟ ಬೇಡ, ನನ್ ಬರ ಹೋಗೋಣ. ಅಣ್ಣ ಏನು ನೀವ್ ಹೋಗ್ಬಿಟ್ರೆ ಮಾಡಿರೋ 2 ಕೊಪ್ಪರಿಗೆ ಅನ್ನನೇ ನಾಯಿಗೆ ಹಾಕೋದ? ಅಪ್ಪ ಊಟ ಮಾಡ್ಬೇಕಷ್ಟೇ. ನನ್ಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನನ್ಗೆ ಹಸಿವಿಲ್ಲ, ಬರ್ತೀನಿ. ಅಣ್ಣ ಏನು ಹಸಿವಿದ್ದಿದ್ರು ಒಳ್ಳೆ ದನ ತಿಂದಂಗ ಗಪ 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 ತಿಂದ್ಬಿಡ್ತಿದ್ರಿ ಅಲ್ವಾ? ಈ ಬಗಲ್ ಪವರ್ ಯಾರು ಒಳಗ್ ಬಿಟ್ಟಿತ್ತು? ಅಣ್ಣ ಇದು ಬಗಲ್ ಪವರ್ ಅಲ್ಲ, ಬಾಯ್ ಪವರ್. ಧರ್ಮ ಸರ್, ಮೊದ್ಲು ಇವ್ನ ಆಚೆ ಕಳ್ಸರಿ. ಸರಿ ಸರ್. ಅಲ್ಲಿ ಗಂಟ ನಾನ್ ಮೇಂಟೈನ್ ಮಾಡ್ತೀನಿ. ಸರ್ ಆಚೆ ನನ್ನ ಇಲ್ಲಿ ಯಾವನಿಗಾದ್ರೂ ತಾಕತ್ತಿದ್ರೆ, ಮೀಟ್ರಿ ಇದ್ರೆ, ದಮ್ ಇದ್ರೆ ನನ್ನ ಆಚೆ ಹೋಗ್ಲಿ ಅಂತ ಹೇಳಿ ನೋಡೋಣ. ಆಚೆ ಹೋಗೋ ಚಿಲ್ಲರ್. ಏನಂದೆ? ಚಿಲ್ಲರ್ ಅಂದೆ. ಚಿಲ್ಲರ್? ಹೌದು. ಹಂಗಂದ್ರೆ ನಾನು ಕೊಟ್ಟು ಬಿಡು, ಹೋಗ್ತೀನಿ. ಸರ್ ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇರ್ಲಿ ಆಯ್ತು ಕಣ. ಅಡ್ಜಸ್ಟ್ ಅಲ್ಲ, ಏನು ಬೇಡ ಅಣ್ಣ. ನೀವು ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಈ ಊಟ ಮಾಡ್ಲೇಬೇಕಪ್ಪ. ಹೌದಣ್ಣ. ನೀನ್ ಬಲವಂತ ಮಾಡ್ತಾ ಇದೀಯ ಅಂತ ಊಟ ಮಾಡ್ಕೊ ಹೋಯ್ತೀನಿ. ಅಣ್ಣ ಇನ್ನೇನ್ ಸಮಸ್ಯೆ? ನೀವಿಷ್ಟು ಬೇಜಾರು ಮಾಡ್ಕೊಂಡು ಊಟ ಮಾಡೋದು ನನ್ನ ಕೈಲಿ ನೋಡಕ್ ಆಗೋದಿಲ್ಲ ಅಣ್ಣ. ಲೇ ಅಣ್ಣನ ಪ್ರೀತಿಯಿಂದ ಗೌರವದಿಂದ ನಾಯಿ ತರ ಹೇಳ್ಕೊಂಡೋಗ್ರ. ಹೋಗ್ರ ಅಣ್ಣ, ನಿಂತ್ಕೊಳ್ಳಿ. ಇನ್ನೇನಪ್ಪ? ಅಣ್ಣ ಬನ್ನಿ ಅಣ್ಣ ಇಲ್ಲಿ. ನಿಮ್ ಬೈತಿ ಹೋಗಲ್ಲ. ಬೋಯಲ್ ಬಾಡ. ಬರ್ತೀನಿ, ಊಟ ಮಾಡು ಅಂತ ಹೇಳ್ಬೇಕು. ದೇವರೇ ಇಲ್ಲ ಬಾಣ. ಸರಿ ಹೇಳಪ್ಪ. ಅಣ್ಣನ್ ಕೂತ್ಕೊಳ್ಳೋಣ, ಕೂತ್ಕೋ. ಚೇರ್ ಹಾಕೋಣ. ಕೂತ್ಕೊಳ್ಳಿ. ಅಣ್ಣ ನೀವು ಕೂತ್ಕೊಳ್ಳಿ ಅಣ್ಣ. ಆಯ್ತು, ಕೂತ್ಕೊತೀನಿ. ಓಕೆ, ಥ್ಯಾಂಕ್ ಯು. ಇವ್ರು ಯಾವ ಸೀಮೆಯ ಬೆಲ್ಲೇನೋ ಒಬ್ಬ ಕುಡುಕ ಹೇಳ್ದಾಗೆಲ್ಲ ಕೇಳ್ತಾರೆ. ಬಾ ಅಂದ್ರೆ ಬತ್ತಾರೆ, ಕೂ ಅಂದ್ರೆ ಕೂತ್ಕೋತಾರೆ. ಇವನ್ ಬಾಯಿ ಮಣ್ಣಾಗ. ಲೇ 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 ನಿಂದತ್ತೆ ಆಯ್ತು ಕಣ. ಯಾರ್ದು? ನಿಂದು. ಯಾರಿಗೆ ಹೇಳ್ತಿದ್ಯಾ? ನಿನ್ಗೆ. ಹಂಗಾರೆ ನಾನು ಕೊಟ್ಬಿಡು, ಹೋಗ್ತೀನಿ. ಲೇ 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 ಕೊಟ್ಬಿಟ್ಟು ಯಾಕೋ ಹಿಂಗ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ತಪ್ಪು ಕಣೋ. ತಪ್ಪು ಅಣ್ಣ ತಪ್ಪ. ಲೇ ನಾನು ಬೆಳೆಯಿಂದ ನೋಡ್ತಾ ಇದ್ದೀನಿ, ನೀನ್ ಅದನ್ನೇ ಬೊಗಳ್ತಾ ಇದ್ದಿ. ಬರೀಲಿ ಕಡೆ ನೀನ್ ಅಂತದ ಅವನ ಹತ್ರ ಏನ್ ಇಸ್ಕೊಂಡಿದ್ಯಾ? ಲೇ ನೀನ್ ಅಂತದ್ ಏನೋ ಕೊಟ್ಟಿದ್ಯಾ? ಅದು ಏನಂತ ಅವನೇ ಕೇಳಿ ನನಗೆ ಕೊಡ್ಸಿ ಅಣ್ಣ. ಅದೇನ್ ಹೇಳೋ? ಏನಿಲ್ಲ ಸರ್. ಅಣ್ಣ ನೀವು ಬಡವರ ಬಂಧು, ಈ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ, ನಮ್ಮೆಲ್ಲರ ಕನಸು ಕಣಣ್ಣ ನೀವು. ನೀವು ಈ ಬಡವನ ಕುಡುಕನ ನೋವು ನಿಮ್ಗೆ ಅರ್ಥ ಆಗುತ್ತೆ ತಾನೆ? ನೀವು ನನಗ್ ಕೊಡ್ಸಿ ಅಣ್ಣ. ಆಯ್ತು ಕಣ, ಕೊಡಿಸ್ತೇನೆ. ಮಹಾಜನ್ಗಳೇ, ಮದುವೆ ಸಮಾರಂಭ ಅಂತ ಏನಿದೆ, ಈ ಮದುವೆ ಸಮಾರಂಭದಲ್ಲಿ ಮದುವೆ ಗಂಡು ಅವನನ್ನು ಏನಿದ್ದಾನೆ, ಅವನಿಗೆ ಕುಡುಕ ಎನ್ನುವನು ಮೋಸ ಮಾಡಿದ್ದಾನೆ. ಆದ್ರಿಂದ ನಾನು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ. ನಾ ಕರ್ನಾಟಕ ಬಂದ್ ಮಾಡ್ತೀನಿ. ನಾನು ಭಾರತ ಬಂದ್ ಮಾಡ್ತೇನೆ. ನಾ ಸಂಡಾಸ್ ಬಂದ್ ಮಾಡ್ತೀನಿ. ತಕಂಡಿಂಗ್ ನೆಕ್ಕು ಬೇಕೇ ಬೇಕು. ನನಗ್ ಬೇಕು. ಬೇಕೇ ಬೇಕು. ನನಗ್ ಬೇಕು. ಬೇಕೇ ಬೇಕು. ಸರ್ ಏನೋ ಇದಕ್ಕೆಲ್ಲ ಯಾಕೆ ಸರ್ ಉಪವಾಸ ಸತ್ಯಾಗ್ರಹ ಮಾಡ್ತೀರಾ? ಭಾರತನ ಯಾಕೆ ಬಂದ್ ಮಾಡ್ತೀರಾ ಸರ್? ಅಣ್ಣ ಅವನಲ್ಲ. ಯಾರು ಇವ್ರವ್ವನ? ಅಲ್ಲಣ್ಣ ಅವನಲ್ಲ. ಇವ್ರವ್ವರವ್ವನ? ಅಲ್ಲಣ್ಣ ಅವನಲ್ಲ. ಇವಂದು ಅಲ್ಲಣ್ಣ ಅವನಣ್ಣ. ಇವನೆಯಾ? ಅದೇನ್ ಬೊಗಳು? ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಣ್ಣ. ಎಷ್ಟು ಬೆಸ್ಟ್ ಫ್ರೆಂಡ್ ಅಂದ್ರೆ ಆ ಕಡೆ ಅವಳಲ್ಲ ಚಿಣಮಿಣಿಕಿ ಕುಳ್ಳಿ ಮೂರಡಿ. ಅವಳು ನನ್ನ ಗರ್ಲ್ ಫ್ರೆಂಡ್ ಅಣ್ಣ, ನನ್ನ ದಿಲ್ ಫ್ರೆಂಡು, ನನ್ನ ಬಿಲ್ ಫ್ರೆಂಡ್ ಅಣ್ಣ. ಈ ನನ್ನ ಮಗನಿಗೆ ಹೆಣ್ಣು ಸಿಗದೆ ಏಜ್ ಬಾರಾಗಿ ಅಳ್ತಿದ್ದ ಅಣ್ಣ. ಅದಕ್ಕೆ
ನನ್ನ ಹುಡುಗಿನೇ ಅವ್ನಿಗೆ ಬಿಟ್ಕೊಟ್ಬಿಟ್ಟೆ ಅಣ್ಣ. ಅದಕ್ಕೆ ನನ್ನ ಮಗ ನಾ ಏನ್ ಹೇಳಿದ್ರು ನಾಯಿ ತರ ಕೇಳ್ಕೊಂಡಿರೋದು. ಅದ್ ಏನಾರ ಇರ್ಲಿ ಅಣ್ಣ, ನೀವು ಮಾತ್ರ ಊಟ ಮಾಡ್ಕೊಂಡೇ ಹೋಗ್ಬೇಕು. ಇನ್ನೊಂದ್ಸಲ ಊಟ ಮಾಡು ಅಂತ ಹೇಳ್ಬೇಡ. ಅಷ್ಟೇ ರೇ, ಬೆಳಗ್ಗೆಯಿಂದ ನಂದಾನ ಕೊಡು ಅಂತ ಹೇಳಿ ನಾನು ಉಪವಾಸ ಸತ್ಯಾಗ್ರಹ ಮಾಡಿಸ್ತಲ್ಲ ಇದ್ಕಿಯಾ? ಅಣ್ಣ ಲೇ ಧರ್ಮ ಸರ್, ಇವನು ಕೊಟ್ಬಿಡು. ವೆಲ್ಕಮ್. ಕೊಟ್ನಾ? ಇಲ್ಲಣ್ಣ. ಇದೇ ಕೊಡ್ನಿಲ್ಲ, ಕೊಡಕ್ ಹೇಳಿದ್ನಲ್ಲ. ಇಲ್ಲ ಕೊಡ. ಸುಸು ಕೊಟ್ನಾ? ಇಲ್ಲಣ್ಣ. ಇಲ್ಲ ಕೊಡ. ಮನೆ ಕಡೆ ಸಾಕ? ಇಲ್ಲಣ್ಣ, ಸಾಕಣ್ಣ. ಇನ್ನೊಂದ್ ಚೂರು ಬೇಡಣ್ಣ. ಈಗ ನಾನು ಊಟ ಮಾಡ್ಬೇಕೋ ಬೇಡವಾ? ಹಂಗಾರೆ ಇನ್ನೊಂದ್ ಚೂರು ಇಸ್ಕೊ. ನನ್ಗೆ ಹೊಡಿತೀನೋ? ನಿನ್ ಫ್ರೆಂಡ್ಗೆ ಹೊಡಿತೀಯ? ಹೌದು. ಹಂಗಾರೆ ನಾನು ಕೊಟ್ಬಿಡು ಹೋಗ್ತೀನಿ. ಈಗೇನು ನಿನಗೆ ಬೇಕ್ತಾನೆ ತಕ್ಕಂಡ್ ಹಾಳಾಗೋಗು. ಯಾವ ವಿಷಯ ಅಖಂಡ ಕರ್ನಾಟಕ ಜನತೆ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ದೋ ಅದೇ ವಿಷಯನ ಟಾಮ್ ಮಾಡಿ ಹೇಳ್ಬಿಟ್ಟೆ ಅಲ್ವಾ? ಇಷ್ಟ್ರ ಮೇಲ್ ಇವಳನ್ ಮದ್ವೆ ಆದ್ರೆ ನನ್ನ ಗಂಡ್ಸು ಅನ್ನಲ್ಲ ಕಣೋ, ಸಾಲದಕ್ಕೆ ಚಿನ್ನ ರನ್ನ ಬಂಗಾರ ಇವಳು ನನಗ್ ಬೇಡ. ಗೆಳೆಯ ಧರ್ಮ ಬಾ ಇಲ್ಲಿ. ಗೆಳೆಯ ಧರ್ಮರಾಯನ್ ತರ ಅವಳು ನನಗೆ ದಾರಿ ಎರೆದು ಹೋಗ್ತಿದ್ಯೇನೋ? ಹೌದು ಕಣೋ, ಊಟ ಮಾಡ್ಕೊಂಡು ಹೋಗ. ಗೆಳೆಯ ಧರ್ಮ ಹೇಳೋ, ಜಿಲೇಬಿನಾದ್ರೂ ತಿನ್ನು. ಗೆಳೆಯ ಧರ್ಮ ಅಯ್ಯೋ ಅಯ್ಯೋ ಅಯ್ಯೋ, ಲವ್ ಮಾಡ್ದವನು ಸರಿ ಇಲ್ಲ, ಕಟ್ಕೊಳ್ಳೋನು ಕಟ್ಕೊಳ್ಳಿಲ್ಲ. ಧೀರಜರು ಎಲ್ಲಿದ್ಯಪ್ಪ? ನೀನು ಸಿಗ್ಲಿಲ್ಲ. ಸರ್, ನಿಮಗ ಪಂಕಜ್ನು ನನಗ್ ಕೊಡ್ಲಿಲ್ಲ. ನಾನು ಯಾಕೆ ಇಲ್ಲಿರ್ಬೇಕು? ಯಾಕ್ರಿ ಇರ್ಬೇಕು? ಹೋಗ್ತೀನಿ, ನಾನ್ ಹೋಗ್ತೀನಿ. ದಿಲೀಪ್ ಸರ್, ನಾನ್ ಹೋಗ್ತಾ ಇದ್ದೀನಿ. ಸುಸು ಮಾಡ್ಕೊಂಡೋಗೆ, ಊಟ ಮಾಡ್ಕೊಂಡೋಗೆ. ನಿನ್ನ ಊಟ ನೀನೇ ಮಾಡ್ಕೋ. ನಿನ್ನ ಅವಳು ಹೋಗ್ಬಿಟ್ಲು. ಅಣ್ಣ ಏನಣ್ಣ ಎಲ್ರು ಹೋಗ್ಬಿಟ್ರು? ನೋಡ್ತಾ ಇವ್ನಿ ಕಣಪ್ಪ, ಯಾರು ಊಟನೇ ಮಾಡ್ಲಿಲ್ಲ. ಅಣ್ಣ ಬನ್ನಿ ಅಣ್ಣ ಇಲ್ಲಿ. ಲೇ ನಿಮ್ ಬೈತಿ ಸುಮ್ಕಿರ್ಲ. ಇಲ್ಲ ಬಾ ಅಣ್ಣ. ಸರಿ ಬತ್ತೀನಿ, ಊಟ ಮಾಡು ಅಂತ ಹೇಳ್ಬೋದು. ನಮ್ ದೇವ್ರನೇ ಇಲ್ಲ ಬಾ ಅಣ್ಣ. ಸರಿ ಹಂಗಾರ ಬತ್ತೀನಿ. ಏನೋ ಕರೆದ್ರೆ ಮತ್ತೆ ಬರ್ತಾನೆ ನಡಿಯೋ. ಅಣ್ಣ ನಿಂತ್ಕೊಳ್ಳಿ. ಅಣ್ಣ ಇಲ್ಲಿ ಏನಾರ ಆಗ್ಲಿ ಅಣ್ಣ, ಅದು ನೀವು ಮಾತ್ರ ಊಟ ಮಾಡ್ಕೊಂಡೇ ಹೋಗ್ಬೇಕು. ಲೇ ಅಣ್ಣಂಗೆ ಎಲೆ ಹಾಕ್ರೋ. ಲೋ, ನಾನ್ ಮುಖ್ಯಮಂತ್ರಿ ಆಗ್ಲಿಕ್ಕಲ್ಲ, ನಿನ್ ನೋಡ್ಕತೀನಿ. ಅಲ್ಲಿ ಬಿಡ್ತೈತಿ. ನಾ ರಾಜೀನಾಮೆ ಕೊಟ್ರೆ ತಾನೆ. ಅಣ್ಣ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಣ್ಣ ಪ್ಲೀಸ್. ಅಯ್ಯೋ ಅಣ್ಣ ಉಪ್ಪಿನಕಾಯಿ ಆದ್ರೂ ನೆಕ್ ಹೋಗೋಣ. ನಿನ್ ಬಾಯಿ ಮಾಡಾಗ ಹೋಗ್ಬಿಟ್ನಲ್ಲ, ಊಟ ವೇಸ್ಟ್ ಆಗ್ಬಿಡುತ್ತೆ. ಏನ್ ಮಾಡೋದು ಅಣ್ಣ? ಕ್ಯಾಮ್ರಾಮನ್ ಅಣ್ಣ, ನಾ ಬಂದಾಗಿಂದ್ರ ಪಿಕಪ್ ಮಾಡಿದ್ರ, ನೀವು ಹೋದ್ರ ಊಟ. ಲೇ ಬಾಯ್ಲೆ, ಎಲ್ಲಿ ಹೋಗ್ತಿದೀಯಾ? ಮನೆಗ ಊಟ ಮಾಡ್ದ? ಅಲ್ಲಿ ಹಾಕೊಂಡು ಊಟ ವೇಸ್ಟ್ ಆಗ್ತಿದೆ, ಯಾವ ನಾಯಿ ತಿನ್ಬೇಕು? ಹೋಗಿ ಊಟ ಮಾಡು. ಬಾಯ್ಲೆ ಬಾ 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 ಬಾ, ಹತ್ರ ಬಾ. ಮುಂಜಾನೆ ಕುಡ್ದು ಹುಡುಗಿ ಜೊತೆ ಕುಡ್ದು ಸುಸ್ತಾಗಿದ್ದೀರಿ, ಸ್ವಲ್ಪ ಎತ್ಕೊಂಡು ಹೋಗ್ತೀಯಾ? ಆಯ್ತಾ? ಒಂದ್ ನಿಮಿಷ ನಿಂತ್ಕ. ದಯವಿಟ್ಟು ಎಲ್ರು ಊಟ ಮಾಡ್ಕೊಂಡೋಗಿ. ಮಜಾ ಭಾರತ, ಮಜಾ ಭಾರತ. ನಿಮ್ದು ಊಟ ಆಯ್ತಾ? ಆಯ್ತು. ಏನ್ ಉಂಡ್ರಿ? ಮುದ್ದೆ. ನೋಡ್ದೆ. ಇರ್ಲಿ. ಸೊ ಕೇಳುವ, ಹೇಗಿತ್ತು, ಏನ್ ಕತೆ? ಇಲ್ಲಿ ನಿಜವಾಗ್ಲೂ ನೀವು ನಗೆಯ ಊಟವನ್ನ ಬಡಿಸಿದಿರಾ ಇಲ್ಲವಾ ಅಂತ ಗೊತ್ತಾಗುವಂತ ಒಂದು ಸಮಯ. ಶ್ರುತಿ ಮೇಡಮ್ ಹೇಳಿ. ಮದುವೆ ಮನೆ ಊಟ ಸೂಪರ್ ಆಗಿತ್ತು. ಈ ಆ್ಯಕ್ಟಲ್ಲಿ ಕೆಲವ್ರಿಗೆ ಬಗಲ್ ಪವರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆ್ಯಕ್ಟಿಂಗ್ ಪವರ್ ಅಂತೂ ಸೂಪರ್ಬ್ ಆಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನಮ್ಮ MLA ಸಾಹೇಬ್ರಂತೂ ಸೂಪರ್ಬ್. ಈ ಒಂದು ಆ್ಯಕ್ಟಲ್ಲಿ ತುಂಬ ಒಂದು ಹೈಲೈಟ್ ಡೈಲಾಗ್ ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಲವ್ವರಿಗೆ ಒಂದು ಹೆಸರಿಟ್ಟಿದ್ರಿ, ಅವಳಿಗೆ ಊಟ ಮಾಡ್ಕೊಂಡು ಹೋಗು ಅನ್ನೋದು ತುಂಬ ಚೆನ್ನಾಗಿದೆ. ನಿಮ್ಮಿಂದ ಇನ್ನೂ ಸಾಕಷ್ಟು ನಿರೀಕ್ಷೆನ ನಾನು ಮಾಡ್ತೀನಿ. ಬಟ್ ಈ ಆ್ಯಕ್ಟಿಗೆ ಆಲ್ ದ ಬೆಸ್ಟ್. ಶೋಭಾ, ಥ್ಯಾಂಕ್ ಯು ವೆರಿ ಮಚ್. ಈಗ ಮುಂದಿನ ಕಮೆಂಟ್ಸ್ನ ನೀವು MLA ಭಾಷಣ ಕೊಡ್ತೀರಲ್ಲ, ಅದೇನೋ ಹಂಗೆ ಕೇಳಿ. ನನ್ನ ಪ್ರೀತಿಯ ಗುರುಗಳಾದಂತಹ ನಾರಾಯಣ್ ಸರ್ ದಯಮಾಡಿ ಈ ಸ್ಕಿಟ್ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಮಂಜುನಾಥ್, ಮತ್ತೆ ಬಿಗಿನಿಂಗ್ ಇಂದ ಎಂಡ್ವರೆಗೂ ಇದೆಯಲ್ಲೋ ನೀನು,
ಎಲ್ಲೋ ಒಂದ್ ಕಡೆ ಹೋಗ್ತೀಯ ಅಂತ ಕಾಯ್ತಾ ಇದ್ದೆ ನಾನು. ಹೋಗ್ತಾನೆ ಇಲ್ಲ ನೀನು. ಬೇರೆಯವ್ರನ್ನ ಹೋಗಕ್ಕೂ ಬಿಡಲ್ಲ. ಉಣ್ಕೊಂಡೋಗು ಅಂತೀಯ. ಅವ್ರನ್ನ ಉಣ್ಣಕ್ಕೂ ಬಿಡಲ್ಲ, ನೀನು ಉಣ್ಸಲ್ಲ. ಆಮೇಲೆ ಚಂದ್ರಪ್ಪ ಬಂದ್ಮೇಲಂತೂ ಸಿಕ್ಕಾಬಟ್ಟೆ ಗ್ಯಾಲಪ್ ಸಿಕ್ಬಿಡ್ತು ಸ್ಕ್ರಿಪ್ಟ್ಗೆ. ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಅವರು. ಆಮೇಲೆ ಸುಸು ಎಲ್ಲೋ ಒಂದು ಕಡೆ ಮರ್ತಿರ್ತೀವಿ ನಿರಂಜನ್ನ. ಅವಾಗ ನೆನಪು ಮಾಡ್ತೀಯಲ್ಲಮ್ಮ ನೀನು. ಅವಾಗ ನೆನಪು ಮಾಡ್ತೀವಿ. ಇಲ್ಲ ಸರ್, ನನ್ನ ಜೊತೆ ಪಂಕಜು ಬಂದೋದ್ರು ಇವತ್ತು. ಅಲ್ಲ, ಅದು ಬರ್ತೀನಿ ಅದು ಯಾಕೆ ಅದು ನೀನು ಸ್ಕಿಟ್ ಮಾಡುವಾಗ ನೀನು ಆ ಕಡೆ ಧರ್ಮ ಇದ್ದಾನೆ, ಈ ಕಡೆ ಮಂಜುನಾಥ್ ಇದ್ದಾನೆ, ಸಾಲದಕ್ಕೆ MLA ಬಂದಿದ್ದಾರೆ. ನೀನು ಯಾಕೆ ನಿರಂಜನ್ ಹೇಳಿದ್ಯಾ? ತುಂಬಾ ಸೆಳೆತ ಸರ್ ನಾನು. ಅದಾಗ ಆಗಲ್ಲಪ್ಪಲ್ಲಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಇನ್ನೂ ಒಳ್ಳೆ ಸ್ಕಿಟ್ಗಳು ಕೊಡಿ. ಈಗ ಮುಂದಿನ ಕಮೆಂಟ್ ಗೊತ್ತಲ್ಲ ಹೆಂಗ್ ಕೇಳ್ಬೇಕು ಅಂತ. ಕೇಳಪ್ಪ. ಕಲಾವಿದರ ಅನ್ನದಾತರಾದಂತಹ ನಮ್ಮ ರಾಕ್ಲೈನ್ ಸರ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ಬೇಕಂತ ಕೇಳ್ಕೊತೀನಿ. ಮುಖ್ಯವಾಗಿ ಒಂದು ಹಾಸ್ಯಮಯವಾದಂಥ ಒಂದು ಸ್ಕಿಟ್ ಆಗ್ಬೋದು, ಏನೇ ಆಗ್ಬೋದು, ನಗು ಅನ್ನೋದು ಖಂಡಿತವಾಗ್ಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಮುಖ್ಯವಾಗಿ ನಾನು ಈ ಒಂದು ಸ್ಕಿಟ್ನ ನೋಡಿದಾಗ ಫಸ್ಟು ನನಗೆ ಮೈಂಡಿಗೆ ಬಂದಿದ್ದು ಈ ಸ್ಕಿಟ್ನ ಬರೆದವರು. ಅದನ್ನ ಬರೆಯೋದ್ರ ಜೊತೆಯಲ್ಲಿ ಒಂದು ಕಾಮಿಡಿ ಅನ್ನೋದು ಟೈಮಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬಟ್ ನನಗೇನೋ ಒಂದು ಡೌಟ್ ಏನಂದರೆ, ಮಂಜುನಾಥ್ ನೀವು ನಿಜವಾಗ್ಲೂ ಕುಡ್ದಿದ್ರೆ ಏನೋ ಗೊತ್ತಿಲ್ಲ ನನಗೆ. ಇಲ್ಲ ಸರ್, ಟ್ರಾಫಿಕ್ ಅವರು ರಾತ್ರಿ ಹೊತ್ತು ಚೆಕ್ ಮಾಡ್ತಾರಲ್ಲ, ಬಿ ಇಟ್ಬಿಟ್ಟು ಆ ಥರ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಸರ್, ಅಷ್ಟು ಅಚ್ಚುಕಟ್ಟಾಗಿ ಕುಡ್ದವ್ರ ಥರನೇ ಮಾಡಿದ್ದೀರಾ. MLA ಅವರು ಆಫ್ಕೋರ್ಸ್ ಮುಂದಕ್ಕೆ ಈ ಬರೋ ಎಲೆಕ್ಷನಲ್ಲಿ ನಿಮ್ಮನ್ನು ನೋಡಿ ಒಂದಷ್ಟು MLAಗಳು ಆ ಥರ ಒಂದು ಸ್ಟೆಪ್ಗಳು ಹಾಕ್ಕೊಂಡು ಓಟ್ ಕೇಳ್ಬೋದು. 100% ಅಷ್ಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಭಿನಯಿಸಿದ್ರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಇದೇ ಖುಷಿಲಿ ಕಿರಿಕ್ ಕಲಾಕಾರ್ಸ್ ಸೂಪರ್. ಬಟ್ ನೀವೆಲ್ಲ ಹೊರಡಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗಿ. ಓಕೆ, ಊಟ ಮಾಡ್ಕೊಂಡು ಹೋಗಿ. ಏನ್ ಸಖದ ಯಾಕೆ ಮಾಡಿದ್ರಲ್ಲ. ಸಹಜ ಅಭಿನಯ ಅಂದ್ರೆ ಇದೇ ಕಣ. ಇದು ಆಕ್ಟಿಂಗ್. ನಗ್ಸೋದಂದ್ರೆ ಇದು. ಆದ್ರೆ ಇವಾಗ ಮುಂದಿನ ತಂಡ ಇನ್ನೇಷ್ಟು ಸಖದಾಗಿ ನಗ್ಸಾರ ಅಂತ ನೋಡೋಣ. ಖಂಡಿತವಾಗ್ಲೂ ಈಗ ಮುಂದಿನ ತಂಡನ ಕರೆಯೋಣ. ಯಾವ ಮ್ಯೂಸಿಕ್ ಹಾಕಿದ್ ಯಾರದು? ನೋಡ್ಕೊಂಡು ಹಾಕಿರೋ ಮ್ಯೂಸಿಕ್ ನ ಮಾತಾಡ್ತಾ ಇಲ್ವಲ್ರಿ ಇಲ್ಲಿ. ಈಗ ಮುಂದೆ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಗುರುಗಳೇ ನಮಸ್ಕಾರ. ಮೊದ್ಲು ಸೋಫಾ ತರ್ರಿ, ಆಮೇಲೆ ಮಾತಾಡ್ತೀನಿ. ತಗೊಂಡ್ರು. ಓಕೆ ಗುರುಗಳೇ, ಇವಾಗ ಏನ್ ಹೇಳ್ತೀರಾ ನೀವು? ಯಾರ ಬಗ್ಗೆ ಏನ್ ಹೇಳ್ತೀರಾ? ರಾಕ್ಲೈನ್ ವೆಂಕಟೇಶ್ ಸರ್, ನೀವು ರಜನಿಕಾಂತ್ಗೆ ಫಿಲಂ ಮಾಡಿದ್ದೀರಾ, ಆಮೇಲೆ ನಂಗೆ ಮಾಡಲ್ವಾ? ನೀನ್ ಮಾಡಿದ್ಯಲ್ಲ ಈಗ ಮನಸ್ಸು ಮಲ್ಲಿಗೆಯಲ್ಲಿ, ನೀನೇ ತಾನೇ ಹೀರೋ ನಮ್ಮ ಪಿಕ್ಚರ್ ಅಲ್ಲಿ. ನಾ ಹೇಳ್ತಿರೋದು ನೀವು ಡೈರೆಕ್ಟರ್ ಆಗಿ ಮಾಡಿಸ್ಬೇಕು ಅಂತ. ಅಯ್ಯೋ ನಿನ್ ನಮ್ಮಯ್ಯ. ಓಕೆ, ಇವಾಗ ಎಸ್ ನಾರಾಯಣ್ ಸರ್ಗೆ ಏನ್ ಭವಿಷ್ಯ ಹೇಳ್ತೀರಿ? ನಾ ಹೇಳೋದು ಯಾವತ್ತೂ ಸುಳ್ಳಾಗಲ್ಲ. ಮನಸ್ಸು ಮಲ್ಲಿಗೆ ಫಿಲಂ 106 ದಿನ ಓಡುತ್ತೆ. ಯಾಕೆ ಹೇಳಿದ್ರೆ ನೀವು ಮೈನ್ ಅಂತಲ್ಲ, ಅದ್ರಲ್ಲಿ ನಾ ಮಾಡಿದ್ದೀನಿ ಅಂತ. ಆಮೇಲೆ ಮೇಡಮ್ ವಿಷಯ. ನನ್ ವಿಷಯನಪ್ಪ, ಹೇಳಪ್ಪ. ಮಗ್ಳ ಹೆಂಗಿದಾಳೆ? ಡೈರೆಕ್ಟ್ ಮ್ಯಾಟ್ರು. ಚೆನ್ನಾಗಿದ್ದಾಳೆ ಕಣಪ್ಪ. ನನ್ನ ನೆಕ್ಸ್ಟ್ ಫಿಲಮ್ಗೆ ಅವಳನ್ನ ಹೀರೋಯಿನ್ ಆಗಿ ಕಳಿಸ್ತೀರಾ? ಇದೊಂದು ಬಾಕಿ ಇತ್ತು. ಅವಳಿಗೆ ಇಷ್ಟ ಆದ್ರೆ ಕಳಿಸ್ತೀನಿ ಕಣಪ್ಪ. ಓಕೆ, ಇವಾಗ ಅಚಿತ್ಯ, ಮನಸ್ಸು ಮಲ್ಲಿಗೆ ಚಿತ್ರದಲ್ಲಿ ನಿನ್ನ ಪಾತ್ರ ಏನು? ಏನ್ ರೋಲ್ ನಿಂದು? ಹೀರೋಯಿನ್ಗೆ ಹೆಲ್ಪ್ ಮಾಡೋದು. ಯಾವ ತರ ಹೆಲ್ಪ್ ಮಾಡ್ತೀಯಾ? ಅವ್ರು ಹೇಳ್ದಂಗೆ ಹೆಲ್ಪ್ ಮಾಡ್ತೀನಿ. ಕಬೂತರ ಅವನು. ಯಾವ್ದೋ ಡೈಲಾಗ್ ನೆನಪಿದ್ಯಾ ನಿಂಗೆ ಮೂವಿದು? ಹೇಳಿ ನೋಡೋಣ. ನೆನಪಿಲ್ಲ. ಡೈಲಾಗ್ ನೆನಪಿದ್ಯಾನೆ? ಹೂ ಅಂದ. ಹೇಳೋನು ಯಾವ್ದು ನೆನಪಿಲ್ಲ ಅಂತ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಅವ್ನ್ ಡೈಲಾಗ್ ಹೇಳ್ತಾನೆ. ಅಚಿಂತ್ಯ ಅವ್ರು ಡೈಲಾಗ್ ಹೇಳ್ತಾರೆ, ಕೌಂಟ್ರ್ ಹೇಳು. ನೀವೇನ್ ಮಾಡಿ ಗೊತ್ತಾ ನಿರಂಜನ್? ಏನಪ್ಪಾ ಗೇಟ್ ಹಾಕಿಲ್ವಲ್ಲ ಅಂತ ಹೇಳಿ. ಏನಪ್ಪಾ ಗೇಟ್ ಹಾಕಿಲ್ವಾ? ನೀನು ನನ್ ಮುಖ ನೋಡಿ ಮಾತಾಡು. ಬೇರೆ ಏರಿಯಕ್ಕಿಲ್ಲ, ನಿನ್ ಕಣ್ಣು ಯಾಕೆ ಹೋಗುತ್ತೆ? ಫಸ್ಟ್ ಆಫ್ ಆಲ್ ನಿನ್ ಸೀನಲ್ಲೇ ಇಲ್ಲ. ಶಟ್ ಅಪ್.
ಯಾರು ಹೇಳ್ಕೊಟ್ಟಿದ್ದಪ್ಪ ಡೈಲಾಗ್ ಇದು? ಎಸ್ ನಾರಾಯಣ್ ಸರ್ ಪಂಚಾಂಗ ಕೊಡಿಲೆ. ಏನಿದು ಪುಸ್ತಕ ಏನ್ ಮಾಡ್ತಾರೆ ಅವ್ನಿಗೆ ಗೊತ್ತು, ಅವ್ನು ಬಿಟ್ಟು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಏನು ನೀ ಅಲ್ಲಿ ಕೂತ್ಕೋಬೇಕು, ನೀನ್ ಚೇರ್ ಅದು. ಇಲ್ಲ ನಾ ಎಸ್ ನಾರಾಯಣ್ ಸರ್ ಜೊತೆ ಕೂತ್ಕೊಳ್ಳೋ. ಓಕೆ ಅಚಿಂತ್ಯ, ನಿನ್ಗೆ ಮೂವಿನಲ್ಲಿ ಮನಸ್ಸು ಮಲ್ಲಿಗೆ ಮೂವಿನಲ್ಲಿ ಹೀರೋ ಇಷ್ಟನಾ ಹೀರೋಯಿನ್ ಇಷ್ಟನಾ ನಾರಾಯಣ್ ಸರ್ ಇಷ್ಟನಾ? ಎಸ್ ನಾರಾಯಣ್ ಸರ್. ಅವನು ಕಲ್ತ್ಬಿಟ್ಟ ಕಣಪ್ಪ. ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀರ ಅಚಿಂತ್ಯ, ಏನ್ ಹೇಳು? ಹೀರೋಯಿನ್ ಒಂದು ಬೈದ್ಬಿಟ್ಟು ಹೋಗ್ತಿಯಲ್ಲ. ಏ ಹೋಗ್ರಲ್ಲೇ ನೀವು ನಿಮ್ ಪ್ರೀತಿನೋ. ಈಗ ನೀನೇನ ಒನ್ಸ್ ಇನ್ ಫಾರ್ ಆಲ್ ಎಸ್ ನಾರಾಯಣ್ ಅವರು ಮನೆ ಕರ್ಕೊಂಡು ಹೋಗ್ಬಿಡ್ತಾರಂತೆ, ಹೋಗ್ತೀಯ ಅವ್ರ ಮನೆಗೆ? ನನ್ಗೆ ಯಾವ ಪ್ರಾಣಿ ಇಷ್ಟ ಹೇಳಿ. ಕುದುರೆ. ಕುದುರೆ ಮೊದ್ಲು, ಆಮೇಲೆ ನಾಯಿ, ಆಮೇಲೆ ಹಸು, ಆಮೇಲೆ ಆನೆ, ಆಮೇಲೆ ನಿರಂಜನ್. ಅಲ್ಲ ಕಾಂಪಿಟೇಷನ್ I like ಅಲ್ಲೂ this. ಅಷ್ಟು ಹಿಂದಿದೆಯಲ್ಲೋ ಮರೆಯ. ಅಲ್ಲೆಲ್ಲ ಅಷ್ಟು ಲಾಸ್ಟ್ ಇಂದ ಫಸ್ಟ್ ಪ್ರಾಣಿಗಳ ಲಿಸ್ಟ್ ಅಲ್ಲೂ ಲಾಸ್ಟ್ ಅಲ್ಲಪ್ಪ. ಇಲ್ಲ, ಅದು ಬೆಳಿತಾ ಬೆಳಿತಾ ಗೊತ್ತಾಗತ್ತೆ ಅವನ್ಗೆ ನಾನೇನು ಅಂತ. ಅದು ಇಲ್ಲಿ ಬಟ್ ಒಳ್ಳೆ ಉಜ್ವಲ ಭವಿಷ್ಯ ಇದೆ ನಿಂಗೆ. ಅಲ್ಲ ಚಿಂತ್ಯ, ಈಗ ನಾರಾಯಣ್ ಸರ್ ನಿನಗೆ ಮನೆ ಕರ್ಕೊಂಡು ಹೋಗ್ತಾ ಇದಾರಂತೆ, ಹೋಗ್ತೀಯಾ? ಹಾ ಸರಿ, ಅದಕ್ಕೇನು? ಅಂದ್ರೆ ಅವ್ರ ಮನೆಯಲ್ಲೇ ಇರಕ್ಕೆ, ಅಲ್ಲೇ ಇರ್ಬೇಕಂತೆ. ಸರಿ. ಇವ್ರು ಒಂದ್ 3 ದಿನ ಇದ್ರೆ ಅವ್ರು ಇಟ್ಕೋಬೇಕಲ್ಲ ಆಮೇಲೆ. ಹೋಗಿ ಸಂಜೆ ಆಗೋಷ್ಟರಲ್ಲಿ ನಮ್ಮ ಅಪ್ಪನ್ ಕಾಲ್ ಮಾಡಿ ಕರ್ಕೊಂಡು ಹೋಗಿ ಸರ್ ಅಂತ ಹೇಳ್ತಾರೆ. ಅಷ್ಟಿದ್ಲೆ ನಾನು. ನಿರಂಜನ್, ಲೇಟ್ ಆಗ್ತಾ ಇದೆ, ಹೆಣ್ಣು ನೋಡಕ್ ಬೇರೆ ಹೋಗ್ಬೇಕು. ಬೇಗ ಶುರು ಮಾಡ್ಕೊಂಬೇಡ. ನಿನಗೇನ? ಯಾರಿಗೇನು? ನನಗೆ? ನೀಯೇ ಕಣೋ. ನನಗ್ ಬೇಡಮ್ಮ, ನನಗ್ ಬೇಡ. ನನಗೆ ಈ ದಿಲ್ ಹೃದಯ ಕಾದಲ್ಲಿ ಏನಿದೆ ಇದು, ಈ ಜಾಗ ಫಿಲ್ ಆಗೋಗುತ್ತೆ ಕಣೆ. ಯಾರಿಗೂ ಇಲ್ಲ ಆ ಜಾಗ. ಆದ್ರೆ ಇಲ್ಲಿ ದಪ್ಪಗಿರೋ ಹುಡುಗಿ ಒಬ್ಳು ಸಿಕ್ಕಾಪಟ್ಟೆ ಯಾಮಾರಿಸ್ತಾ ಇದ್ದಾಳಂತೆ. ಡುಮ್ಮಿ ನನ್ನ ಅಮ್ಮಿ ಅಂತ ಬರ್ತಾ ಇದಾರೆ. ಪ್ಲೀಸ್ ವೆಲ್ಕಮ್ ಆಲಿಕಟ್ಟೆ ಅಂಡ್ ಥಾಮಸ್ ಆನ್ ಸ್ಟೇಜ್. ಲೇ ವಿಶ್ವ, ನೀನೇನು ಸೀರೆ ಕಂಡ ತಕ್ಷಣ ಸಾಂಗ್ ಹಾಕ್ತೀಯ? ನನಗೂ ಅದೇ ಸಾಂಗ್ ಹಾಕೋ. ಸಾಕು ನಿಲ್ಸ್ರೆ, ಕೇಳಿ ಸಾಂಗ್ನೇ ಹೆಸರಿ ಅಂತ ಕೇಳ್ತೀರಾ? ಅಲ್ಲ, ಸಾಂಗ್ನೇ 2 ಸಲ ಕೇಳಿದಕ್ಕೆ ನಿಂಗೆ ಇಷ್ಟು ಬೋರ್ ಆಯ್ತಲ್ಲ, ಇನ್ನು ಜೀವನ ಪೂರ್ತಿ ಒಬ್ಳೆ ಹೆಂಡತಿ ಜೊತೆ ಇರ್ಬೇಕು. ಲೈಫ್ ನಮ್ಗೆ ಎಷ್ಟು ಬೋರ್ ಆಗ್ಬೇಡ. ಅದೇ ಮತ್ ನಾವ್ ಹೇಳಿದ್ರಿ. ಬೇಡಮ್ಮ ತಾಯಿ, ಬೇಡ. ನಮ್ಮ ದೇಶದಲ್ಲಿ ಹೆಣ್ಮಕ್ಳು ನೆಟ್ಟಿಗಿರೋದ್ರಿಂದಾನೆ ಸಂಸ್ಕೃತಿ ಸಂಪ್ರದಾಯ ಅನ್ನೋದು ಚೂರು ಪಾರು ಉಳಿದಿದೆ. ಬಾಯ್ಲಿ ತಗ, ಒಳಗೋಗಿಡು. ನನಗೇನು ತಂದಿಲ್ವಾ? ನಿನಗೆ ತರದೇ ಇರ್ತೀನ. ಪಂಚುಳು ಹುಡುಕ್ತಾ ಇದೀರಾ? ತಗ. ಅಯ್ಯೋ, ಇದೇನಿದು? ಲವ್ ಮಾಡ್ಬೇಕಾದ್ರೆ ರೆಡ್ ರೋಸ್ ಕೊಡ್ತಾ ಇದ್ರಿ, ಈಗ ವೈಟ್ ರೋಸು. ಅವಾಗ ಲವ್ ಬೇಕಾಗಿತ್ತು, ಈಗ ಶಾಂತಿ ಸಮಾಧಾನ ಬೇಕು. ಎಲ್ಲಿ ನಮ್ಮ ಮುದ್ದಿನ ಮಗಳ ಕರೀನಾ ಕಾಣಿಸ್ತಿಲ್ವಲ್ಲ? ಅವಳ ರೀ, ಅವಳು ನಿನ್ನೆ ಒಂದು ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿದ್ಲಲ್ಲ, ಅದನ್ನ ರಾಕ್ಲೈನ್ ವೆಂಕಟೇಶ್ ಅವ್ರು ನೋಡ್ಬಿಟ್ಟು ಸಿನಿಮಾದಲ್ಲಿ ಹೀರೋಯಿನ್ ಚಾನ್ಸ್ ಕೊಡ್ತೀನಿ ಅಂದ್ರಂತೆ. ಅದಕ್ಕೆ ರೂಮ್ ಅಲ್ಲಿ ಮಿರರ್ ಬಿಟ್ಟು ಆಚೆನೇ ಬಂದಿಲ್ಲ. ಹೌದಾ? ಅಮ್ಮೋ ಬಂಗಾರಿ ಚಿನ್ನ. ಅಮ್ಮ ತಾಯಿ, ನೋಡ್ಕೊಂಡು ಡ್ಯಾನ್ಸ್ ಮಾಡಮ್ಮ. ಯಾಕಪ್ಪ? ನಿಂಗ್ ಮೊದ್ಲೇ ನೆಲ ಕಾಣಲ್ಲ. ನೀನ್ ಡ್ಯಾನ್ಸ್ ಮಾಡುವಾಗ ಕೆಳಗ್ ಮಲ್ಗಿ ತಾತನ್ ತುಳಿದೆ ಅವ್ರು ಸತ್ತೇ ಹೋದ್ರು. ಮಾವಂಗೆ ಪೈ ಕೊಡಕಂತೇಳಿ ಮಿಸ್ ಆಗಿ ತಲೆಗೆ ಹೊಡೆದೆ. ಅವತ್ ಕೋಮಾಗ ಹೋದವ್ರು ಇನ್ನೂ ವಾಪಸ್ ಬಂದಿಲ್ಲ. ಹೋಗಪ್ಪ. ಸೆಟ್ ಕಿಟ್ ಏನಾರು ಆಗಿದ್ದು ಕಡೆ. ಮೊದ್ಲೇ ಮನೇನ ಲೋಕಲ್ ಸಿಮೆಂಟ್ ಕಟ್ಟಿಸಿರೋದು. ಲೇ ಬಾರ ಇಲ್ಲಿ. ರೀ, ನಿನಗೆ ಇನ್ನೊಂದು ಹೇಳೋದು ಮರ್ತೆ. ಹೇಳ್ರಿ. ಇವತ್ ನಮ್ಮ ಮನೆಗೆ ಹುಡುಗಿ ನೋಡಕ್ ಬರ್ತವ್ರೆ. ಯಾವ ಹುಡುಗಿನಪ್ಪ? ಅಯ್ಯ ಮೂದೇವಿ, ನಿನ್ನ ನೋಡಕ್ಕೆ ಬರ್ತಾ ಇರೋದು. ಹೋಗಮ್ಮ. ಏನ್ ಮಾಡ್ತಿದೀಯಮ್ಮ? ನಾಚ್ಕೊತಾ ಇದೀನಪ್ಪ. ನಾಚಿಕೆಗೆ ಈ ರೇಂಜ್ ಗೋಡೆ ಕಿರಿತಾವಳೆ. ಇನ್ ಫಸ್ಟ್ ನೈಟ್ ಅಲ್ಲಿ ಹೆಂಗೋ ಮಂತ ಕಿರಿತೀನಿ. ಚಿನ್ನ ಬಾ, ಮುಂದ್ ಬಾ. ಬಾ ಇಲ್ಲಿ.
ಏನ್ಲಿ ಹೆಣ್ಣನ್ನು ಡೌನ್ಲೋಡ್ ಮಾಡೋ ಅಂದ್ರೆ ಹೆಗನಾನ್ ಡೌನ್ಲೋಡ್ ಮಾಡಿ ಅಲ್ಲಿ ಯಾಕೆ ಬೇಬಿನ ಇನ್ಸ್ಟಾಲ್ ಮಾಡಿ ಅಂದ್ರೆ ಬುಲ್ಡೋಸರ್ ಇನ್ಸ್ಟಾಲ್ ಮಾಡಿದಿರಲ್ಲ. ಅದೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಅಮ್ಮ. ಆನ್ಲೈನ್ ಅಲ್ಲಿ ಸರಿಯಾಗಿ ಪಂಚ್ ಆಗಿಲ್ಲ ಅನ್ಸುತ್ತೆ. ಏನ್ ಪಂಚಾಗಿಲ್ವೋ ಏನೋ, ಎಲ್ಲ ನಾರಾಯಣನ್ ಕೃಪೆ. ಅಂದ್ರೆ ನಮ್ಮ ಮನೆ ದೇವ್ರು ಶ್ರೀಮನ್ನಾರಾಯಣನ್ ಕೃಪೆ. ಸ್ವಲ್ಪ ಸದ್ಯ ಫಸ್ಟ್ ಟೈಮ್ ಲೀಡ್ ಮಾಡ್ತಿದ್ದೆ, ನಂಗೆ ಗೊತ್ತಿಲ್ದಂಗೆ ಎಲ್ಲಿ ಜಡ್ಜ್ಮೆಂಟ್ ಕೊಟ್ರು ಅನ್ಕೊಂಡೆ. ಅಮ್ಮು ಅಬ್ಬವ್ವ ಇಲ್ಲಿ. ನಿಧಾನಕ್ ಬಾರೆ ತಾಯಿ. ನಿಧಾನಕ್ಕ ನಂಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಆಯ್ತು ನೋಡಮ್ಮ, ಇವತ್ತೊಂದಿನ ಹುಡುಗ ಬಂದಾಗ ನಯಾ ನಾಜುಕಿಂದ ಇರೋದು ಕಲಿಯಮ್ಮ. ನನ್ಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಏ ಗೂಬೆ, ಏನೇ ಇವಳು ಹಾಡಿದ್ನೇ ಹಾಡು ಕಿಸ್ಬಾಯ್ ದಾಸ ನಂಗೆ ಹೇಳಿದ್ನೇ ಹೇಳ್ತಾಳಲ್ಲೇ. ಕಿತ್ಗಳೇ ಅದನ್ನ ಕೊಡು ಮಗಳೇ, ಜಾಸ್ತಿ ಕೌರು ಬಿಡ. ನಂಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ನೋಡೆ ಬರೋ ಹುಡುಗ, ನಾನು ಇಲ್ಲಿ ಮೀನ್ ನೋಡಕ್ ಹೋಗ್ತಿದ್ದೀನಿ ಅನ್ಕೊಂಡ್ ಬರ್ತಿದ್ದಾನೆ. ಅವನ್ ಗೊತ್ತಿಲ್ಲ ಇಲ್ಲಿ ನೀರಾನೆ ಕಾಯ್ತಿದೆ ಅಂತ. ಪಾಪ ದಪ್ಪಗಿರೋ ಮನ್ಸು ಕಲ್ಮಶ ಇರಲ್ವಂತೆ. ಯಾರು ಹೇಳಿದ್ದಮ್ಮ? ಮಮ್ಮಿ. ಕರ್ಕೊಂಡೋಗೆ ವಾ ಮಗಳು. ಮಮ್ಮ ಒಂದ್ ನಿಮಿಷ. ಪಾಪ ನಂಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಬಿಲ್ಡಪ್ ಸಾಂಗ್ ಅನ್ಕೊಂಡ್ರ? ನಂಗೆ ಡ್ಯಾನ್ಸ್ ಬರಲ್ಲ ಅಂತ ಅವರಿಗೂ ಗೊತ್ತು. ಮೊಬೈಲ್ ರಿಂಗ್ ಆಗ್ತಾ ಇದೆ. ಹಲೋ ಅಪ್ಪ, ಹುಡುಗಿ ಮನೆ ಹತ್ರ ಬಂದಿದ್ದೀನಿ. ಇನ್ನೇನು ಒಳಗೆ ಹೋಗ್ಬೇಕು? ಅಪ್ಪ, ನನಗೆ ಕನ್ನಡಕ ತೆಗೆದ್ರೆ ಲಾಂಗ್ ಸೈಟ್ ಉಂಟು ಅಂತ ಹೇಳಿಲ್ಲ ತಾನೆ? ಸರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಆಯ್ತು, ಇಡ್ಲಾ? ಅಪ್ಪ ಒಂದು ನಿಮಿಷ, ನಂಗೆ ಶಾರ್ಟ್ ಟೆಂಪರ್ ಉಂಟು ಅಂತ ಹೇಳಿದ್ಯಾ ತಾನೆ? ಸರಿ ಹೋಗ್ತೀನಿ. ಆಯ್ತು ಮ್ಯಾನೇಜ್ ಮಾಡ್ತೀನಿ. ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ದೆ ತಾನೆ? ಮುಚ್ಕೊಂಡು ಫೋನ್ ಹೇಳೋ. ಇನ್ನು ಏನೇನಿದೆಯೋ ಈ ಮನೆ ಒಳಗೆ ಯಾರಿಗೊತ್ತು. ವಾ ಬಾವಿ ಹೇಳಿ ಅಂದ್ರು. ಬನ್ನಿ 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 ಬನ್ನಿ. ಆಚೆ ಸಿಕ್ಕಾಪಟ್ಟೆ ಬಿಸಿಲು ಅನ್ಸುತ್ತೆ. ಇಲ್ಲ, ಮೇಲಿಂದ ಮಂಜು ಚುಮು ಚುಮು ಅಂತ ಬೀಳ್ತಾ ಇದೆ. ಶೀತನೇ ಆಗೋಯ್ತು. ಡಾಕ್ಟರ್ ಹತ್ರ ಹೋಗಿ ಡ್ರಾಪ್ಸ್ ಹಾಕೊಂಬಂದಿನಿ. ಎಲ್ಲಿ ನೋಡಿ. ಎಲ್ಲಿ? ಎಕ್ಸ್ಕ್ಯೂಸ್ ಮೀ, ಹೇಳಿ. ನಿಮ್ಮನ್ನ ನಮ್ಮೂರು ಅನ್ಕೊಂಡ್ಲಾ? ಅನ್ಕೊಳ್ಳಿ. ನಾನ ಮಗನೇ, ಹೊರಗಡೆ ಬಿಸಿಲು ಸುರ್ಸುರ್ ಅಂತ ಸುಡ್ತಾ ಇದೆ, ತಲೆ ಗಿರ್ಗಿರ ಅಂತ ತಿರ್ಗ್ತಾ ಇದೆ, ಬಿಸ್ಲ ಅಂತ ಬಂದ್ಬಿಟ್ಟೆ. ನೀವು ಸಖತ್ ಕಾಮಿಡಿ ಮಾಡ್ತೀರಪ್ಪ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಮತ್ತೆ ಮನೆಯಲ್ಲೆಲ್ಲ ಆರಾಮಾಗಿದಾರ? ಇಲ್ಲ, ಇಡೀ ಫ್ಯಾಮಿಲಿನೇ ನೆಗೆದು ಬಿದ್ದು ಹೋಯ್ತು. ಲೈನ್ ಆಗಿ ಹೆಣ ಜೋಡಿಸಿ ಆ ಹೆಣನ ದಾಟಿ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀರಾ? ನೋಡ್ರಿ, ಮತ್ ಮನ್ ಮಾಡಿ ಬರೋಣ. ಎಕ್ಸ್ಕ್ಯೂಸ್ ಮೀ, ಹೇಳಿ. ನೀವು ನಮ್ಮವರೇ? ಈಗ ತಾನೇ ಫೋನ್ ಮಾಡಿದೀನಿ, ಎಲ್ಲ ಚೆನ್ನಾಗುಂಟು ಅಂದಿದ್ದಾರೆ. ಮತ್ತಷ್ಟರಲ್ಲಿ ಏನಾಗುತ್ತೆ? ಓ ಹಂಗೆ ಆಗಿಯಪ್ಪ, ನೀವು ಸಖತ್ ಕಾಮಿಡಿ ಮಾಡ್ತೀರ. ಇವಳೆ ಎಳ್ನೀರ್ ತಗೊಂಬಾರ. ಬನ್ನಿ ಬನ್ನಿ ಬನ್ನಿ. ಅದು ಹುಡುಗಿ ಅಲ್ಲ, ಅತ್ತೆ. ನಮ್ಮತ್ತೆ ಹುಡುಗಿ ಚೆನ್ನಾಗಿದೆ. ಇಲ್ಲಿ ಕೇಳಿ, ನನಗೂ ಇಷ್ಟ ಆಗಿಲ್ಲ, ಆದ್ರೂ ಮದ್ವೆ ಆಗಿಲ್ವಾ? ಸಂಸಾರ ಮಾಡ್ತಿಲ್ವಾ? ಪ್ರೊಡಕ್ಷನ್ ತಂದಿಲ್ವಾ? ಏನಂದ್ರಿ? ಹುಡುಗಿ ಈ ತರ ಇಲ್ಲ ತಾನೆ? ಮೊಬೈಲ್ ಹೇಗಿರುತ್ತೋ ಪೌಚು ಆಗಿರುತ್ತೆ. ಅಂದ್ರೆ ನೂಲ್ ಹೇಗಿರುತ್ತೆ ಸೀರೆನೂ ಹಾಗೆ ಎಂದೆ. ಅರ್ಥ ಆಗಿಲ್ಲ. ಅಂದ್ರೆ ದಾರ ತರ ಸ್ಲಿಮ್ ಮಗಳೇ ಅಂತ. ಮಗಳ ಹಂಗಾರ ಕರ್ಸಿ. ಬನ್ನಿ ಕೂತ್ಕೊಳ್ಳಿ. ಕರಿಯಾಣ? ಕರೀರಿ. ಕರೀನಾ? ಕರೀರಿ. ಕರೀನಾ? ಕರಿಯೋ. ಕರೀನಾ? ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಕರೀನಾ 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 ಅಂತ ಬೊಗಳ್ತಾನೆ ಇದೆಯಾ. ಕರಿಯಲೇ. ಲೇ, ನನ್ ಮಗಳ ಹೆಸರೇ ಕರೀನಾ. ಕರ್ಪೂರ ಅಲ್ಲ, ಕರ್ಪೂರ. ಕರ್ಪೂರ ಕರ್ಪೂರದ ಗೊಂಬೆ. ಕರ್ಪೂರದ ಗೊಂಬೆನಾ? ಸೂಪರ್. ಹಂಗಾದ್ರೆ ಕರ್ಸಿ. ಕರಿಯಾಣ? ಮಗಳೇ ಕರೀನಾ? ಅಬ್ಬವ್ವಾ, ನೀವು ನಮ್ಮವ್ರೆ. ಅವ್ರು ಕರ್ದಿದ್ ನಾಯಿನಲ್ಲ, ಮಗಳನ್ನ. ಸಾರಿ, ಮಿಸ್ ಅಂಡರ್ಸ್ಟ್ಯಾಂಡಿಂಗು. ಅಬ್ಬವ್ವ ನೀ ಬಾ. ನಂಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಇದೇನು ಮುಖ ಮಾತ್ರ ಕಾಣಿಸ್ತಾ ಇದೆ? ನಾಚಿಕೆ. ಮೂಳೆ ಅಂದ್ರೆ ಸ್ನಾನ ಮಾಡ್ಬೇಕಾದ್ರೂ ಬಟ್ಟೆ ಬಿಚ್ಚಲ್ಲ ಅಂದ್ರೆ ನೀವೇ ಲೆಕ್ಕ ಹಾಕಿ. ಏನ್ ಲೆಕ್ಕ ಹಾಕೋದು ಏನು? ಅಳಿ ಅಂದ್ರೆ ಟಿವಿ ಲವ್ ಸೀನ್ ಬಂದ್ರೆ ಸಾಕು, ಗುಡು 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 ಅಂತ ರೂಮ್ ಸೇರ್ಕೊಂಡ್ಬಿಡ್ತಾಳೆ. ಯಾಕೆ? ಲವ್ ಫೇಲೋರಾ? ಅಲ್ಲ, ಮತ್ತೆ ಅಷ್ಟೊಂದು ನಾಚಿಕೆ. ಈ ರೇಂಜ್ಗೆ? ಮೂಳೆ ಅಂದ್ರೆ ಲೈಫಲ್ಲಿ ನನ್ನ ಬಿಟ್ರೆ ಬೇರೆ ಗಂಡಸರು ಮಾತಾಡ್ಸೇ ಇಲ್ಲ ಅವಳು.
ಹೌದಾ? ಹಂಗಾದ್ರೆ ಮಾರ್ಕೆಟಿಗೆ ಬರ್ದೇ ಇರೋ ಮಲ್ಲಿಗೆ ಹೂವು ಅಂತ. ಅಯ್ಯೋ ಮಾರ್ಕೆಟ್ ಬಿಡಿ, ಮನೆಗೆ ಬರ್ದಿರೋದು ಇನ್ನು ತೋಟದಲ್ಲೇ ಇದೆ. ಹೌದಾ? ಹಂಗಾದ್ರೆ ಕಿತ್ಕೊ ಬರೋಣ. ಅದು ಕಿತ್ಕೊಂಬರೋದಲ್ಲ, ಹೊತ್ಕೊಂಬರೋದು. ಹೊತ್ಕೊಂಬರೋದು ಅಮ್ಮ, ಅಷ್ಟೊಂದು ಸೂಕ್ಷ್ಮ ಅಂದೆ. ಸೂಪರ್ ಸರ್, ಸೂಪರ್. ಒಂದ್ ನಿಮಿಷ ಹೋಗಿ. ಹಾಯ್, ಹಾಯ್. ನನ್ನ ಹೆಸರು ಕಾರ್ತಿಕ್ ಅಂತ. 40,000 ಸಂಬಳ. ಹಾಗಾದ್ರೆ 2 ಬುಟ್ಟ ಕೊಬ್ಬರಿ ಬಂತು. ಕೊಬ್ಬರಿ ಇಲ್ಲ. ವಾರಕ್ಕೊಂದು ಸಿನಿಮಾ, ವರ್ಷಕ್ಕೊಂದು ಫಾರಿನ್ ಟ್ರಿಪ್. ಓಕೆನಾ? ನನಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಕೊಬ್ಬರಿ ಅಂದ್ರೆ ಇಷ್ಟ. ಓಕೆ ಓಕೆ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ನಾನ್ ಸ್ವಲ್ಪ ನೀಲನ್ ತರ ಫುಡ್ಡಿ, ಯಾವಾಗ್ಲೂ ಬಾಯಿ ಆಡಿಸ್ತಾನೇ ಇರ್ತೀನಿ. ನೀವು ಚೆನ್ನಾಗಿ ಅಡುಗೆ ಮಾಡ್ಬೇಕು. ಆಯ್ತು, ನನಗೂ ನೀವೇ ಊಟ ಮಾಡಿಸ್ಬೇಕು. ಯಾಕೆ ನಿನ್ ಕೈ ಇಲ್ವಾ? ಆ ದೇವ್ರು ನನ್ಗೆ ಎರಡು ಕೈಯೇ ಕೊಟ್ಟಿರೋದು. ಅದು ಪ್ರೀತಿಯಿಂದ ನೀವೇ ತಿನ್ನಿಸ್ಲಿ ಅಂತ. ರೊಮ್ಯಾನ್ಸ್. ಓಕೆ, ತಿನ್ಸ್ತೀನಿ. ನನ್ಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಆಗುದಿಲ್ಲ. ನಿಮ್ ಹುಡುಗಿ ಹತ್ರ ಏನೋ ಪ್ರಾಬ್ಲಮ್ ಇದೆ, ಮುಚ್ಚಿಡ್ತಾ ಇದೀರಾ. ನೀವು ನನಗ್ ಚೀಟ್ ಮಾಡಕ್ಕಾಗಲ್ಲ. ಹುಡುಗಿ ನೀಚೆ ಕರ್ಸಿ. ಅದು ಇಲ್ಲ, ಇದು ಇಲ್ಲ. ಹುಡುಗಿ ನೀಚೆ ಕರ್ಸಿ, ಅದು ಹತ್ರ ಬರ್ಬೇಕಷ್ಟೇ. ನಂಗೆ ಮೊದ್ಲೇ ಲಾಂಗ್ ಸೈಟ್ ಇದೆ. ಅಂದ್ರೆ ದೂರದಲ್ಲಿ ಸೈಟ್ ತಗೊಂಡಿದ್ದೀರಾ? ಅಲ್ಲ, ದೂರದಲ್ಲಿರೋದು ಸರಿಯಾಗಿ ಕಾಣಿಸಲ್ಲ ಅಂತ. ದೂರದಲ್ಲಿರೋ ಸರಿಯಾಗಿ ಕಾಣಿಸಲ್ವೋ? ಹಾಗಾದ್ರೆ ಈಗ ಕರ್ಕೊಂಡ್ಬರ್ತೀನಿ. ನೋಡಿ, ಅಯ್ಯೋ 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 ಅಯ್ಯೋ, ಏನಿದು? ಇವಳು ಕಾಲನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಆ ಬ್ರಹ್ಮ ಯಾವ್ದೋ ಬಾಳೆ ತೋಟದಲ್ಲಿ ಎಲೆ ಕೀಳ್ತಾ ಇದ್ನೇನು. ಬಾಳೆ ದಿಂಡೆ ಇದ್ದಂಗಿದೆ. ಅಯ್ಯೋ 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 ಅಯ್ಯೋ, ಇವಳು ಸೊಂಟನ ನೋಡಿದ್ರೆ ಸ್ವರ್ಗದಲ್ಲೇ ಬರ ಅನ್ಸುತ್ತೆ. ದಾನ ಸೂರ ಕರ್ಣ ಸೌಂದರ್ಯನ ಬಾಚಿ ಕೊಟ್ಟಿದ್ದಾನೆ. ಆದ್ರೆ ಟಾಪ್ಗೂ ಬಾಟಮ್ಗೂ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಐಶ್ವರ್ಯ ರೈ ಕತ್ತಿಗೆ ಅನೋಕೊಂಡ ಮುಖ ಇಟ್ಟಂಗಾಗಿದೆ. ನನಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. 2 ಕೈ ಇಲ್ಲೇ ಇದೆ, ಆದ್ರೆ ಇನ್ನೊಂದ್ ಕೈಯಲ್ಲಿ ಕೊಬ್ಬರಿ ತಿಂತೋಳೆ. ಎಲ್ಲೋ ಊಟ ಅಂದ್ರೆ ಈಗ ಸರಿಯಾಗಿ ನೋಡಿ. ಹಳೆ ಅಂದ್ರೆ ಏನೋ ಹುಡುಕ್ತಿದ್ದೀರಿ? ಏನು ಇಲ್ಲ, ನಂದು ನೋಟ್ ಬಿದ್ದೋಯ್ತು, ಹುಡುಕ್ತಾ ಇದ್ದೀನಿ. ಅಯ್ಯೋ, ನೋಟ್ ವ್ಯಾಲ್ಯೂವೇ ಬಿದ್ದೋಗಿದೆ ಬಿಡಿ, ಅದನ್ನೇನು ಹುಡುಕ್ತೀರಿ? ಏನೋ ನನ್ಗೆ ಪಂಚ್ ಹೊಡಿತ್ಯಾ? ನನಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಓ, ನಿನ್ನ ಹತ್ರ ಬಂದ. ಸಾರಿ ಮಾವ, ನಮ್ಮ ಅಪ್ಪನ ಹತ್ರ ಮಾತಾಡ್ಬಿಡಿ. ತಾಂಬೂಲ ಬದಲಿಸ್ಕೊಂಡ್ರೆ ಮದುವೆ ಕೆಲ್ಸಕ್ಕೆಲ್ಲ ಈಸಿ ಆಗುತ್ತೆ. ಅದ್ನ್ಯಾಕ ಆ ಕಡೆ ತಿರ್ಕೊಂಡು ಹೇಳ್ತೀರಿ, ನನ್ನ ಕಡೆ ತಿರ್ಕೊಂಡು ಹೇಳಿ. ಇಲ್ಲ, ನನಗೆ ದೊಡ್ಡವ್ರನ್ನ ಕಂಡ್ರೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ. ಫೇಸ್ ಟು ಫೇಸ್ ಮಾತಾಡಲ್ಲ. ಮತ್ತೆ ಎಂಟ್ರಿ ಆದಾಗ ಹೆವಿ ಡೈಲಾಗ್ ಹೊಡಿತಿದ್ರಿ. ಏನೂ ಇಲ್ಲ, ಅವಾಗ ನಿಮ್ ಮಗಳು ಈ ರೇಂಜಿಗೆ ಸೂಪರ್ ಇದ್ದಾಳೆ ಅಂತ ಗೊತ್ತಿರಲ್ಲ. ಇವಾಗ ನೋಡಿದ್ರೆ ಮಾಮ, ಒಂದು ಹೇಳಿ. ನಿಮ್ ಮಗಳ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್ ಆಗಿ ಮಾತಾಡ್ಬೇಕಂತೆ. ಆಯ್ತು. ಹುಡುಗಿಯಲ್ಲಿ ಸೋಫಾ ಹತ್ರ. ಅದೇ ಸೋಫಾ ಎಲ್ಲಿದೆ? ಸೋಫಾನೂ ಇಲ್ಲ, ಸೋಫಾನು ಕಾಣಿಸ್ತಿಲ್ವಾ? ಸೋಫಾ ಎಲ್ಲಿದೆ? ಇಲ್ಲ ಇದೆ. ಬನ್ನಿ. ಹೇಯ್, ನಾನ್ ಕೇಳಿದ ಅದಲ್ಲ. ರೂಮಲ್ಲಿರೋ ಸೋಫಾನೋ ಅಥವಾ ಹಾಲಲ್ಲಿರೋ ಸೋಫಾನೋ ಅಂತ. ನಾನು ಇಲ್ಲೇ ಇದ್ದೀನಿ, ಬಾ. ಆಹಾ, ಎಷ್ಟು ಮೆತ್ತಗಿದೆ. ಫಸ್ಟ್ ಕೂತಾಗ ಹಿಂಗಿರ್ಲಲ್ಲ. ಅಳಿಯಂದ್ರೆ ಅದು ಸೋಫಾ ಅಲ್ಲ. ಓ, ಹತ್ತಿ ಮೂಟೆನಾ? ನಾನು ಅದೇ ಅನ್ಕೊಂಡೆ. ಹಾಯ್. ಚಿನ್ನ, ನೀನ್ ಯಾಕೆ ಹತ್ತಿ ಮೂಟೆ ಮೇಲೆ ಹೋದೆ? ಇದೇನು? ನನ್ ಸೊಂಟ. ಅಯ್ಯೋ, ಪರ್ಫೆಕ್ಟ್ ಆಗಿದೆ. 28 ಅಂತೂ ಅಲ್ಲ, 20ನೇ ಅನ್ಸುತ್ತೆ. ಅಯ್ಯೋ, ಏನು ಸ್ಲಿಮ್ ಅಂಡ್ ಸೆಕ್ಸಿ. ಸೊಂಟನೇ ಈ ರೇಂಜಿಗಿದೆ ಅಂದ್ರೆ ಇನ್ನು ಕೈ ಹೆಂಗಿರ್ಬೇಡ. ಎಲ್ಲಿ ನಿಮ್ ಕೈ ಕೊಡಿ, ತಗೊಳ್ಳಿ. ಇದೇನು ಬೆರಳಿದ್ದಂಗಿದೆಯಲ್ಲ? ಬೆರಳು ಕೈಯಲ್ಲೇ ಅಲ್ವಾ ಇರೋದು? ಏನೇ ಹೇಳಿ ನೀವು, ಸಖತ್ ಸ್ಲಿಮ್ ಅಂಡ್ ಸೆಕ್ಸಿ ಅಪ್ಪ. ಅಂದಂಗೆ ನಿಮ್ಮ ಹೆಸರೇನು? ನನಗೆ ಕೊಬ್ಬರಿ ಅಂದ್ರು. ಅದು ಕರೀನಾ? ವಾವ್, ಸೂಪರ್. ಕರೀನಾ ಅವ್ರೆ, ನಿಮ್ಮ ಅಪ್ಪ ಇಲ್ಲೇ ಇದ್ದಾರಾ? ಇಲ್ವಾ? ಹಂಗಾದ್ರೆ ಒಂದು ಕೊಡ್ತೀರಾ? ನಾನ್ ಕೊಡ್ತೀನಿ. ಬೇಗ ಕೊಡಿಯಪ್ಪ. ಎಲ್ಲೋ ಗಡ್ಡ ಚುಟ್ಟಂಗಾಯ್ತಲ್ಲ. ಅದು ಕೊಬ್ಬರಿ ತಿಂದಿದ್ನಲ್ಲ, ಬಾಯಿಗೆಲ್ಲ ಮೆತ್ಕೊಂಡ್ಬಿಟ್ಟಿತ್ತು. ಓ, ಹಂಗೆ. ಸರಿ, ನಾನೊಂದು ಕೊಡ್ಲಾ? ಕೊಡಿ. ಅಯ್ಯೋ, ಮತ್ತೆ ಎಲ್ಲೋ ಗಡ್ಡ ಚುಟ್ಟಂಗಾಯ್ತಲ್ಲ. ಚುಚ್ತಿರೋದು ನನ್ನ ಗಡ್ಡ ಅಲ್ಲ, ನಿಮ್ ಗಡ್ಡ. ಅಯ್ಯೋ ಮಾವ, ಇಲ್ಲೇ ಇದ್ದೀರಾ? ಆತೆ ಮಾವ, ಇಲ್ಲೂ ಇಬ್ರೇ ಇದ್ದೀವಿ. ಚಸ್ಮಾ ಸಿಕ್ತು. ಚಸ್ಮಾ ಇಟ್ಕೊಳ್ಳಿ. ಹುಡುಗಿಯಲ್ಲಿ ಅಲ್ಲಿ. ಅಯ್ಯೋ,
ಆದ್ರೂ ಟಾಪ್ ಟು ಬಾಟಮ್ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ನನಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ಅವಾಗಿಂದ ನೋಡ್ತಾ ಇದೀನಿ ಕೊಬ್ಬರಿ ಅಂದ್ರೆ ಯಾರ ಬಿಡಿ ಇಷ್ಟ, ಕೊಬ್ಬರಿ ಅಂದ್ರೆ ಯಾರ ಬಿಡಿ ಇಷ್ಟ. ನಾಯಿ ಬೋಗಳದಂಗೆ ಕೊಡ್ತಾ ಇತ್ತು ಕೊಡೆ ಕೊಬ್ಬರಿನ. ಬೇಡ ಬೇಡ ಬೇಡ, ಅನುಭವಿಸಿ ಬಾರೆ ಸೋಫಾ ಇಡು ಬಾಬಾ. ನನಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ನಿಧಾನ. ಅತ್ತೆ ಮಾವ ನಿಮ್ ಮನೆ ಹಾಳಾಗ ಯಾವ್ದೋ ಒಂದು ಸೈಕಲ್ ಬೈಕನೋ ಎರೋದು ಬಿಟ್ಟು ಬುಲ್ಡೇಜರ್ನೇ ಎತ್ತಿದಿರಲ್ಲ ಸಾರ್. ಕರ್ಪೂರದ ಗೊಂಬೆ ಅಂದ್ರು, ಕರ್ಪೂರ ಕಲ್ಟೋಗಿದೆ ಅಂತ ಹೇಳಲೇ ಇಲ್ಲ ಸಾರ್. ನನಗೆ ಕೊಬ್ಬರಿ ಅಂದ್ರೆ ಯಾರ ಬಿರಿ ಇಷ್ಟ. ನಂಗೆ ಕರ್ಕೊಂಡ ನನ್ಗೆ ಕೊಬ್ಬರಿ ಅಂದ್ರೆ ಯಾರ ಬೇರೆ ಇಷ್ಟ. ಸ್ಕೆಚ್ ಮುಗಿತದ ಹೇಳ್ರು. ಹಬ್ಬ ಏನ್ ಹೇಳು ಮಗ ಏನ್ ಮಾಡಿದೆ? ಉದ್ದೆ ಈಗ ಮುಗೀತು. ಸರ್ ಹೇಗೆ ಅನಿಸ್ತು ಸರ್ ಆಕ್ಟ್? ಔಟ್ಸ್ಟ್ಯಾಂಡಿಂಗ್, ಸೂಪರ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಸಾಧಾರಣವಾಗಿ ನಾವು ಸ್ಕಿಟ್ಗಳು ಪ್ರತಿ ಸಲ ನೋಡುವಾಗ ಯಾರಾದರೂ ಒಬ್ಬರು ಸ್ಕೋರ್ ಮಾಡ್ತಾರೆ, ಬಟ್ ಇಲ್ಲಿ 4 ಜನ ಈಕ್ವಲ್ ಆಗಿ ಸ್ಕೋರ್ ಮಾಡಿದ್ರು. ಬಸವರಾಜ್ ಸರ್, ಈ ಇಷ್ಟು ದಿನದಲ್ಲಿ ಇವತ್ತೇ ನಿನಗೆ ಇಷ್ಟು ದೊಡ್ಡ ಪಾತ್ರ ಸಿಕ್ಕಿರೋದು ಅಲ್ವಾ? ನೀನು ಬರೀ ಉಪ್ಪಿನಕಾಯಿ ಥರ ಬಂದು ಹೋಗ್ತಿದ್ದೆ, ಇವತ್ತು ಕ್ಲೀನಾಗಿ ಫುಲ್ ಮೀಲ್ಸ್ ಕೊಟ್ಟಿದ್ಯಾ. ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು. ಥ್ಯಾಂಕ್ ಯು ಸರ್. ರಘು, ನಿಮ್ಮ ತಾಯಿ ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್. ಹಾ, ಜೀವನ್ ಸರ್ ಅದು ಹೆಂಗ ಡ್ಯಾನ್ಸ್ ಮಾಡ್ತೀವಿ ಒಂದ್ಸಲ ಮಾಡು. ಅವ್ರ ಜೊತೆ ಒಂದು ಅವಕಾಶ ಕೊಟ್ಟರೆ ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡೋಣ ಅಂತ ಸರ್. ಎಂಟ್ರಿ ನಿನ್ನ ಬಯಕೆ ಬಂದು ರಾಕ್ ಲೈನ್ಸ್ ಜೊತೆ ಡ್ಯಾನ್ಸ್ ಮಾಡಬೇಕು. ನಿರಂಜನ್, ಇವೆಲ್ಲ ಫಿಟ್ಟಿಂಗ್ ಎಲ್ಲ ಹೇಳ್ಬೇಡ ನೀನು. ಇಲ್ಲ, ಇಲ್ಲಿ ಬಹಳ ಜನ ಕೋರಿಕೆ ಮೇರೆಗೆ ಏನಪ್ಪ ನಿಮ್ ಸರ್ ಕರ್ಕೊಂಬಪ್ಪ. ರೆಡಿ ಮಾಡಿ ಇಟ್ಟವನವ್ರ ಎಲ್ಲ. ಲಂಗ ಎಲ್ಲ ಎತ್ಬೇಡ ನೀನು, ಹಂಗೆ ಬಾ. ವಾ ನೋಡಿ ಮಜಾ ಮಾಡ್ಕೊಳ್ಳಿ. ಮ್ಯೂಸಿಕ್. ಆ ಭಗವಂತ ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕು ಅಂತ ಆಸೆಕೊಂಡೇನೋ. ಸೂಪರ್ ಸೂಪರ್ ಸೂಪರ್, ಫಸ್ಟ್ ಕ್ಲಾಸ್. ನೋಡಪ್ಪ, ಗಂಡು ಸಿಕ್ಕಿಲ್ಲ 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 ಅಂದ್ ಇದಕ್ಕಿಂತ ಗಂಡು ಬೇಕನೆಯ. ಓಕೆನಾ ರಾಕ್ ಲೈನ್ಸ್ ಸರ್? ಓಕೆ ಓಕೆ, ಹೆಸರಲ್ಲೇ ಇದೆಯಲ್ಲ. ರಾಕ್ ಲೈನ್ ಸರ್ ಒಂದು ಜೋರಾಗಿ ಚಪ್ಪಾಳೆ ಬರಲಿ, ಜೋರಾಗಿ ಜೋರಾಗಿ. ಸರ್, ನಿಮ್ಗೆ ಹೇಗೆ ಅನಿಸ್ತು ಬಹಳ ದಿನಗಳ ನಂತರ ಈ ತರ ಒಂದು ಸುಂದರವಾದ ಹೆಣ್ಣಿನ ಜೊತೆ? ನನಗೆ ಇಂಥ ಸುಂದರವಾದ ಹೆಣ್ಣಿನ ಜೊತೆಯಲ್ಲಿ ಇದೇ ಮೊದಲನೇ ಒಂದು ಕೊನೆ ಅವಕಾಶ, ಮೊದಲನೇ ಅವಕಾಶ. ಅದರಲ್ಲೂ ನಿಮ್ಮ ಕೃಪಾ ಕಟಾಕ್ಷದಿಂದ. ಏನೋ ಸರ್, ನಿಮ್ ಸಂತೋಷಕ್ಕೋಸ್ಕರ. ಇರಲಿ, ಸಂತೋಷ. ಎಲ್ರಿಗೂ ಸಂತೋಷ ಪಡಿಸೋದಕ್ಕೇನೆ ನಾವಿಲ್ಲಿರೋದು. ಅದನ್ನು ನಾನು ಮುಂಚೆ ಬಂದಾಗ ಅದನ್ನೇ ಹೇಳಿದ್ದು, ಎಲ್ಲರೂ ಹೊಟ್ಟೆ
ಉಣ್ಣಾಗೋ ಥರ ನಗಿಸ್ಬೇಕು. ಹೌದು. ಈ ಥರ ಎಲ್ಲ ಒಂದು ಸಂಗೀತ ಅಥವಾ ಒಂದು ಸ್ಕಿಟ್, ಒಂದು ಕಾಮಿಡಿ ನೋಡಿದಾಗ ನಿಜವಾಗ್ಲೂ ಸಂತೋಷ ಆಗುತ್ತೆ. ಈಗ ನಾನು ನೋಡಿದ್ನಲ್ಲ, ಒಂದು ಸ್ಕಿಟ್ ನೋಡಿದ್ನಲ್ಲ, ಆ ರೈಟ್ರಿಗೆ ಹೇಳ್ಬಿಟ್ಟು ಒಂದು ಒಳ್ಳೆ ಕತೆ ಬರ್ಸಿ ಖಂಡಿತವಲ್ಲೂ ಈ ಥರ ಒಂದು ಪೇರ್ ಜೊತೆಲಿ ಒಂದು ಒಳ್ಳೆ ಪಿಕ್ಚರೇ ಮಾಡಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ಅದನ್ನ ನಮ್ಮ ಎಸ್ ನಾರಾಯಣ ಅವರೇ ಡೈರೆಕ್ಟ್ ಮಾಡಿ. ಹೀರೋ ನಾನು ಸರ್, ಹೀರೋ ನಾನೇ. ಅಲ್ಲಿ ನೀವು ಹೀರೋ ಆಗ್ಬೇಕು ಅಂದ್ರೆ ಇಲ್ಲಿ ಈಗ ನೀವು ಹೀರೋ ಆಗ್ಬೇಕು. ಅಲ್ಲ ನಾವು ಒಂದ್ಸರಿ ಡ್ಯಾನ್ಸ್ ನೋಡ್ಬೇಕು. ನಮ್ಮ ಹೀರೋಯಿನ್ ಜೊತೆ ನೀವು ಹೆಂಗ್ ಹೀರೋ ಆಗ್ತೀರಾ? ಬೇಡ ಸರ್, ನಿಮ್ಗೆ ಸರ್. ಇಲ್ಲಿ ಈ ಸ್ಟೇಜ್ ಅಲ್ಲಿ ಮಾತ್ರ ನಾನು ಹೀರೋ ಆಗ್ಬೇಕು, ಫಿಲಮ್ ಮಾತ್ರ ನೀವು ಹೀರೋ ಆಗಬೇಕು. ಹೆಂಗ್ ಆಗ್ತೀರಾ? ಇಂಥ ಒಂದು ಸೌಭಾಗ್ಯ ನಿಮ್ಗೆ ಇರ್ಲಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಟ್ ನಿಜ ಸರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಸಚ್ ಅ ಸ್ಪೋರ್ಟ್. ಥ್ಯಾಂಕ್ ಯು. ಅವ್ರನ್ನೆಲ್ಲರನ್ನು ವೇದಿಕೆ ಕರ್ಸೋದಕ್ಕೆ ಪ್ಲೀಸ್ ಇಷ್ಟಪಡ್ತೀನಿ. ಬನ್ನಿ ಎಲ್ಲರೂ. ದಯವಿಟ್ಟು ಕೊಬ್ಬರಿ ತಿಂದವರೆಲ್ಲ ಬರಬೇಕು. ಅದೇನು ಸೈಡಲ್ಲಿ ನಿಂತ್ಕೊಂಡು ಕೊಬ್ಬರಿ ತಿಂತಾ ಇದ್ರಾ? ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ರಿ. ಆಮೇಲೆ ನೀವು ಅಷ್ಟೇ ಈ ಪರ್ಸನಾಲಿಟಿ ಇಟ್ಕೊಂಡು ಖಂಡಿತವಾಗಿ ಇಬ್ಬರಿಗೂ, ಅಂದರೆ ಈ ನಿಮ್ಮಿಬ್ಬರನ್ನು ಸೆಲೆಕ್ಟ್ ಮಾಡುವಂಥ ಡೈರೆಕ್ಟರ್ ಆಗ್ಬೋದು, ನಿಮ್ಮ ಅಳಿಯ ಆಗ್ಬೇಕಾದಂಥ ಅಳಿಯ ಮತ್ತು ಮಗಳು ಪ್ರೀತಿ ಮಗಳು ನಿಮ್ಮ ಆಕೆ. ಅದರಲ್ಲಿ ಆ ಡೈಲಾಗ್ ಬರೆದವರಂತೂ ಕೊಬ್ಬರಿ ಅಂದರೆ ಎರ್ರ ಬಿರ್ರಿ ಇಷ್ಟ, ಕೊಬ್ಬರಿ ಅಂದ್ರೆ ಎರ್ರ ಬಿರ್ರಿ ಇಷ್ಟ. ಇಷ್ಟೆಲ್ಲ ಎಂಜಾಯ್ ಮಾಡಿದೆ ಅಂತ ಹೇಳ್ತಾ ಇದಾರೆ ವೆಂಕಟೇಶ್ ಸರ್. ಸೊ ಅದೊಂದು ಡೈಲಾಗ್ ಒಂದ್ಸಲ ಅವ್ರ ಸ್ಟೈಲಲ್ಲೇ ಹೇಳ್ಬೋದಾ ನೀವು? ಕೊಬ್ಬರಿ ಅಂದರೆ ಎರ್ರ ಬೇರೆ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಮೇಡಮ್, ಎಸ್, ನಿಮ್ಗೇನು ಅನಿಸ್ತು ಮೇಡಮ್? ನನಗೆ ಈ ಕೊಬ್ಬರಿ ಅಂದರೆ ಅಷ್ಟು ಇಷ್ಟ ಇಲ್ಲ, ಆದರೆ ನಿಮ್ಮ ಆ್ಯಕ್ಟ್ ನೋಡಿದ್ಮೇಲೆ ನೀವಂತೂ ಎರ್ರ ಬಿರ್ರಿ ಇಷ್ಟ ಆಗೋದ್ರಿ ನನಗೆ. ಸೂಪರಾಗಿ ಆ್ಯಕ್ಟ್ ಮಾಡಿದ್ರಿ ಈ ಸ್ಕಿಟ್ಟಲ್ಲಿ. ಇದ್ರ ಸ್ಕಿಟ್ ಎಲ್ಲೋ ಒಂಚೂರು ಓಕೆ ಓಕೆ ಅನ್ನೋ ಥರ ಇತ್ತು, ಆದರೆ ಸುಂದರವಾದ ತೋಟಕ್ಕೆ ಒಂದು ಆನೆ ಲಗ್ಗೆ ಇಡ್ತಲ್ಲ, ಹೂ ಎಲ್ಲ ನಲಗಿ ಹೋಯ್ತು. ಅಂದರೆ ನಿಮ್ಮಿಬ್ಬರನ್ನು ತಿಂದಾಕ್ಬಿಟ್ರು ಜೀವನ್, ಅಷ್ಟು ಚೆನ್ನಾಗಿ. ಆಲ್ ದ ಬೆಸ್ಟ್, ಫ್ಯಾಂಟಾಸ್ಟಿಕ್ ಜಾಬ್, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನಷ್ಟು ಮುದ್ದಾದಂತಹ ಮಜಾ ಕೊಡೋ ಅಂತಹ ಆಕ್ಟ್ಗಳು ನಿಮ್ಮಿಂದ ಬರಲಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಇವಾಗ ಇರೋದು ಒಂದೇ ಒಂದು ಕಿರೀಟ, ಯಾರಿಗೆ ಆ ಕಿರೀಟ ಸಿಗತ್ತೆ ಅನ್ನೋ ಒಂದು ಕುತೂಹಲ ಟೈಮ್. ಈ ಒಂದು ಶಬ್ದ ಅಂದ್ರೆ ಕಿರೀಟವನ್ನ ಹೊತ್ಕೋತಕ್ಕಂಥ ಶಬ್ದವನ್ನ ಮಾಡ್ತಕ್ಕಂಥವ್ರು ಯಾರು ಅನ್ನೋದನ್ನೇ ಹೇಳ್ತಕ್ಕಂಥ ಒಂದು ಜವಾಬ್ದಾರಿನ ನಿರ್ವಹಿಸ್ತಕ್ಕಂಥ ಒಂದು ಇದನ್ನ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಈ ಇರ್ತಕ್ಕಂಥ ಆಗ್ತಕ್ಕಂಥ ಹೋಗ್ತಕ್ಕಂಥ ಬರ್ತವೆ ಕೊನೆ ಸ್ಕಿಟ್ನಲ್ಲಿ ಆಯ್ಕೆ ಮಾಡ್ಬೇಕು ನಾವು. ಅಲ್ಲಿ 4 ಜನ ಅರ್ಹರೇ ಕಿರೀಟ ಹಾಕ್ಸ್ಕೊಳಕ್ಕೆ, ಆದರೆ 4 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋತೀವಿ. ಎಲ್ಲರನ್ನೂ ನಕ್ಕು ನಗಿಸಿ ಡಾಮಿನೇಟ್ ಮಾಡಿದಂಥವ್ರು, ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರು ಮಿಸ್ಟರ್ ಜೀವನ್ ಅವ್ರನ್ನ ಕರೆಸ್ತೀವಿ. ಇದು 2ನೇ ಸಲ ನನಗೆ ಬಂದಿರೋದು, ತುಂಬ ಖುಷಿ ಆಗ್ತಿದೆ. ಇದು ಮೊದಲನೇ ಸಲ ಬಂದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು, ಈಗ 2ನೇ ಸಲ ಬಂದಾಗ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ನೂ ಆದಷ್ಟು ನಗಿಸ್ತೀನಿ, ಇನ್ನೂ ನಕ್ಕು ನಲಿಸ್ತೀನಿ ಅನ್ನೋ ಭರವಸೆ ನಾನು ಗ್ಯಾರಂಟಿ. ಥ್ಯಾಂಕ್ ಯು ಜೀವನ್. ಇದೇ ಖುಷಿಲಿ ನಿರಂಜನ್ಗೊಂದು ಕಿಸ್ ಕೊಟ್ಟು. ಎಲ್ಲ ಕಷ್ಟ ನನಗೆ ಯಾಕೆ ಈ ಸ್ಟೇಜ್ ಮೇಲೆ ನಂಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ಬಿಟ್ಟು ಹಂಗೆ ಮನಸ್ಸು ಮಲ್ಲಿಗೆಯ ನಿರ್ಮಾಪಕರಾದಂತಹ ಸಿಕ್ಕಾಪಟ್ಟೆ ನಮ್ಮೆಲ್ಲರನ್ನು ಇವತ್ತು ರಂಜಿಸಿರುವಂತಹ, ಕುಣಿದಿರುವಂತಹ, ಕುಪ್ಪಳಿಸಿರುವಂತಹ, ಸಿಕ್ಕಾಪಟ್ಟೆ ಮಜಾ ಕೊಟ್ಟಿರುವಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಕ್ಲೈನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರುತಿ ಮೇಡಮ್, ಎಸ್ ನಾರಾಯಣ್ ಸರ್ ನೀವು ಕೂಡ ಬರಬೇಕು. ಸರ್, ಮನಸ್ಸು ಮಲ್ಲಿಗೆ ಒಳ್ಳೆ ಹೆಸರು, ಸೂಪರ್ ಆಗಿರುವಂತಹ ಹೆಸರು. ಕನ್ನಡಿಗರ ಮನಸ್ಸುಗಳಿಗೆ ಅದು ಎಷ್ಟರ ಮಟ್ಟಿಗೆ ಹಿಡಿಸುತ್ತೆ, ಅದ್ರ ಬಗ್ಗೆ ನಿಮ್ಮ ಮನದಾಳದ ಮಾತೇನು? ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ಲವ್ ಸ್ಟೋರಿ, ಪ್ಯೂರ್ ಲವ್ ಸ್ಟೋರಿ ಅಂತೇನು ಹೇಳ್ತೀವಿ, ಆ ಥರ ಒಂದು ಕತೆ. ಆಗಲೇ ನಾನು ಹೇಳಿದಾಗೆ ಈ ಚಿತ್ರದ ಒಂದು ಇತಿಹಾಸನೇ ಇದೆ ಮರಾಠಿಯಲ್ಲಿ. ಸೊ ಒಂದು ಒಳ್ಳೆ ಚಿತ್ರ ಮಾಡಿದ್ದೀವಿ ಅನ್ನೋ ಒಂದು ಆಸೆ, ಅಂದರೆ ಒಂದು ಖುಷಿನೂ ತಂತು. ಮತ್ತು ಇವತ್ತಿನ ಯುವ ಪ್ರೇಮಿಗಳು, ಇವತ್ತಿನ ಲವರ್ಸ್ ಈ ಪ್ರೀತಿ ಮಾಡಿ ಮದುವೆ ಆಗಬೇಕು, ಮತ್ತು ಈ ಪ್ರೀತಿಯಲ್ಲಿ ಬಿದ್ದಾಗ ಯಾವ ರೀತಿ ಯಾವ್ಯಾವ ಥರ ಕಷ್ಟ ಸುಖ ಅನುಭವಿಸ್ತಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಎಳೆದಂಥ ಒಂದು ಕತೆ. ಸರ್, ಮನಸ್ಸು ಮಲ್ಲಿಗೆ ಚಿತ್ರ ನಿಮಗೆ ಎಷ್ಟು ಮಟ್ಟಿಗೆ ನಿರ್ದೇಶಕರಾಗಿ ಆತ್ಮೀಯವಾದಂಥ ಚಿತ್ರ? ಫಸ್ಟ್ ಆಫ್ ಆಲ್ ಆ ಟೈಟಲ್ ಮನಸ್ಸು ಮಲ್ಲಿಗೆ ಅದು ಸಿನಿಮಾಗಿಟ್ಟ ಟೈಟ್ಲ್ ಅಲ್ಲ, ಅದು
ಅವ್ರಿಗಿಟ್ಟ ಟೈಟ್ಲ್ ಅದು. ನಾನು ಅವರ ಹತ್ತಿರದಿಂದ ನೋಡ್ತಾ ಇರೋ ವಿಶೇಷವಾದ ವಿಷಯ ಏನು ಅಂದರೆ, ಯಾವ ಭಾಷೆಯಲ್ಲಿ ರಾಕ್ಲಿನ್ ವೆಂಕಟೇಶ್ ಅಂತಿದ್ದ ಹಾಗೇನೆ ಒಂದು ಪ್ರತ್ಯೇಕವಾದ ಗೌರವ ಕೊಡ್ತಾ ಇದ್ದಾರೆ. ಅದನ್ನ ಒಬ್ಬ ಕನ್ನಡಿಗ ನಿರ್ಮಾಪಕ, ಕನ್ನಡಿಗರಾದವರು ಆ ಗೌರವ ಸಂಪಾದನೆ ಮಾಡಿದ್ದಾರೆ ಅಂತ ಅನ್ಕೊಳ್ಳದೆ, ನಾವು ನೆನೆಸ್ಕೊಳ್ಳದೆ ದೊಡ್ಡ ಹೆಮ್ಮೆ ವಿಚಾರ ಅದು. ಅವರು ಸ್ನೇಹ ಮಾಡಿದ್ದೀವಿ, ಅವ್ರ ಜೊತೆಲೆಲ್ಲ ಇದ್ದೀವಿ ಅನ್ನೋದು ನಮ್ಮ ಸೌಭಾಗ್ಯ. ಅದು ಎಷ್ಟು ಸರಳವಾಗಿ ನಿಂತ್ಕೊಂಡಿದ್ದಾರೆ ನೋಡಿ ಅವರು. ಇನ್ನು ಸಿನಿಮಾ ವಿಷಯಕ್ಕೆ ಬರುವಾಗ, ಮನಸ್ಸು ಮಲ್ಲಿಗೆ ಬಹಳಷ್ಟು ಲವ್ ಸ್ಟೋರಿಗಳು ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಬಂದಿದೆ. ಅದರಲ್ಲಿ ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ಗೆದ್ದಿದೆ ಮತ್ತು ಗೆದ್ದ ನಂತರವೂ ಕೂಡ ಅದು ಇನ್ನೂ ಜೀವಂತವಾಗಿ ಉಳ್ಕೊಂಡಿದೆ. ಹಾಗೆ ಗೆದ್ದ ನಂತರವೂ ಜೀವಂತವಾಗಿ ಉಳ್ಕೊಳ್ಳೋ ಸಾಲಿನಲ್ಲಿ ಮನಸ್ಸು ಮಲ್ಲಿಗೆ ಸೇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು 31ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಖಂಡಿತ ಸರ್, ಈ ಕರ್ನಾಟಕದ ತುಂಬಾ ನಿಮ್ಮ ಮಲ್ಲಿಗೆಯ ಪರಿಮಳ ವ್ಯಾಪಿಸಿದೆ ಅಂತ ಹೇಳ್ಬೋದು. ಶ್ರುತಿ ಮೇಡಮ್ ಕೇಳೋಕೆ ಇಷ್ಟಪಡೋದು ನಾನು, ಇವತ್ತಿನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗೆ ಅನಿಸ್ತು? ಇವತ್ತು ಕನ್ನಡ ಚಿತ್ರರಂಗ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂಥ ನಿರ್ಮಾಪಕರಾಗಿದ್ದಾರೆ. ರಜನಿಕಾಂತನೆಲ್ಲ ನಾವೆಲ್ಲ ನೋಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಅಂಥವರ ಒಂದು ಸಿನಿಮಾನ ನಿರ್ಮಾಣ ಮಾಡೋದು ಅಂದರೆ ನಿಜಕ್ಕೂ ನಮಗೆಲ್ಲ ತುಂಬಾ ಕನಸು. ಈ ಕಡೆ ಸಲ್ಮಾನ್ ಖಾನ್ ಸಿನಿಮಾನ ಕೂಡ ನಿರ್ಮಾಣ ಮಾಡಿದ್ದಾರೆ. ನಾವು ಸಿನಿಮಾಲಿ ಕೂತ್ಕೊಂಡು ಸಲ್ಮಾನ್ ಖಾನ್ ಅಂತ ನೋಡುವಾಗ ಟೈಟಲ್ ಕಾರ್ಡಲ್ಲಿ ರಾಕ್ಲೈನ್ ಸೈರ್ ಹೆಸರು ಬರ್ತಿದ್ದಾಗೆ ನಾವೆಲ್ಲ ಚಪ್ಪಾಳೆ ಹೊಡಿತಾ ಇದ್ವಿ. ಅಂತ ಹೆಮ್ಮೆ ನಮಗೆ. ಮನಸ್ಸು ಮಲ್ಲಿಗೆ ಮತ್ತೊಂದು ಚೆಲುವಿನ ಚಿತ್ತರ ಆಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್. ಖಂಡಿತವಾಗ್ಲೂ ಆ ಒಂದು ಧನ್ಯತೆ ನಮಗೂ ಸಿಕ್ಕಿದೆ. ಇತ್ತೀಚೆಗಷ್ಟೇ ನಿಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ದೀರಾ. ಅದನ್ನ ಅದ್ದೂರಿಯಾಗಿ ಒಂದು ರೇಂಜ್ಗೆ ನಮ್ಮ ವೇದಿಕೆ ಮೇಲೂ ಆಚರಿಸೋಣ ಅಂತ ನಮ್ಮ ಇಷ್ಟ. ಬರ್ಲಮ್ಮ. ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಜವಾಗ್ಲೂ ಇದೇ ತರ ಸಂತೋಷ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಮ್ಮ ನೆನಪು ಅಂದರೆ ಮಜಾ ಭಾರತದ ನೆನಪು ನಿಮ್ಮ ಮನೆಯಲ್ಲಿ ಸದಾ ಹಾಗೇ ಇರಲಿ ಅಂತ ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಕಡೆಯದಾಗಿ ಎಲ್ಲರೂ ಕೇಳ್ತಾರೆ, ಎಲ್ಲಿಗೆ 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 ನಿಮ್ಮ ಪಯಣ ಅಂತ. ಈ ನಿರಂಜನ್ ಹೇಳ್ತಾ ಇದ್ದೇನೆ, ಎಲ್ಲಿಗೆ ಈ ಎಲ್ಲಿಗೆ ಈ ಮನಸ್ಸು. ಒಳ್ಳೇದು ಹೇಳ್ತಾರೆ ಸರ್, ನಿಮ್ಮ ಸಿನಿಮಾ ಬಗ್ಗೆ ಹೇಳ್ತೀನಿ ಸರ್. ಈ ನಿರಂಜನ್ ಪಯಣ ಎಲ್ಲಿಗೆ? ಮನಸ್ಸು ಮಲ್ಲಿಗೆ ಕಡೆಗೆ. ಸೊ ಅಲ್ಲಿನ ಥಿಯೇಟರ್ ವರೆಗೆ. ಅದನ್ನ ನೋಡ್ಲಿಲ್ಲ ಅಂದ್ರೆ ಆಗ್ತಾರೆ ನನ್ನ ಗಲ್ಲಿಗೆ.